ಹತ್ರ ಅಂತಿಮ ಹಂತದಲ್ಲಿ ಜಗಳ ಮಾಡೋ ಹಾಗಿಲ್ಲ. ಆರಂಭಿಕ ಸರದಿ ಆಟಗಾರರಾಗಿ ರಾಜಾ ಸಾಲಿಗ್ರಾಮ ಮತ್ತು ಜಂಕ್ಷಿವು ನಾನ್ ಸ್ಟ್ರೈಕರ್ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಎಂಟು ಓವರ್ಗಳ ಪಂದ್ಯ. ಎಸ್ಗಾರ್ಕೆ ಭಾಗದಲ್ಲಿ ವರುಣ್ ಮೊದಲ ಓವರಿಗಾಗಿ. ವರುಣ್ ಟು ರಾಜಾ. ಮೊದಲ ಚೆಂಡು. ರಾಜಾ ಸ್ಪೆಷಲ್ ಶಾಟ್, ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನ ರಾಜಾ ಸಾಲಿಗ್ರಾಮ ಮಾಡ್ತಾ ಇದ್ದಾರೆ. ಲೆಗ್ ಬೈಸ್ ಮುಖಾಂತರವಾಗಿ ಒಂಟಿ ಓಟವನ್ನ ರಾಜಾ ಪಡ್ಕೊಳ್ತಾ ಇದ್ದಾರೆ. ಇನ್ನಿಂಗ್ಸ್ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ ಲೆಗ್ ಬೈಸ್ ರೂಪದಲ್ಲಿ. ಶಿವು ಸ್ಟ್ರೈಕ್ ಅನ್ನ ಪಡಿತಾ ಇದ್ದಾರೆ. ಡಿಫೆನ್ಸಿವ್ ಶಾಟ್ ಆಡುವಂತ ಪ್ರಯತ್ನವನ್ನ ಶಿವು ಮಾಡ್ತಾ ಇದ್ದಾರೆ. ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಯುವ ಆಟಗಾರರ ಜೊತೆಯಲ್ಲಿ ಒಂದಷ್ಟು ಹಿರಿಯ ಆಟಗಾರರು ಕೂಡ ಟ್ರೋಫಿ ಫೈಟರ್ಸ್ ಅಲ್ಲಿ ಕಾಣ ಸಿಗ್ತಾ ಇದ್ದಾರೆ. ಮೂರನೇ ಬಾರಿ ಮತ್ತೆ ವರುಣ್ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೂರು ಚೆಂಡುಗಳ ಮುಕ್ತಾಯಕ್ಕೆ ಕೇವಲ ಲೆಗ್ ಬೈಸ್ ರೂಪದಲ್ಲಿ ಒಂದು ಓಟವನ್ನ ರಾಜಾ ಪಡ್ಕೊಂಡ್ರು. ಆ ಮೊದಲ ಚೆಂಡು ಹೊರತುಪಡಿಸಿದ್ರೆ ಉಳಿದಂತ ಎರಡು ಎಸೆತಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ ಆಗಿ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ನಡುವೆ ತನ್ನ ಮೂಲಕ ಜಂಕ್ಷಿವು ಕಾಟ್ ಬಿಹೈಂಡ್. ಯುವ ಆಟಗಾರ ವರುಣ್ ಮತ್ತೊಂದು ಬ್ರೇಕ್ ಥ್ರೂ ಅನ್ನ ತಮ್ಮ ಖಾತೆಯಲ್ಲಿ ಒಂದು ಪಂದ್ಯಾಕೂಟದಲ್ಲಿ ಆಡ್ ಮಾಡ್ಕೋತಾ ಇದ್ದಾರೆ. ಈ ಇನ್ನಿಂಗ್ಸಿನ ಮೊದಲ ವಿಕೆಟ್ಸ್ ಅನ್ನ ವರುಣ್ ಪಡ್ಕೊಳ್ಳೋ ಮುಖಾಂತರವಾಗಿ 1 loss of 1 wicket after 4 balls in first over. ಹೊಸ ಬ್ಯಾಟರ್ ಮಿಥುನ್ ಜಾಧವ್. ಹೊಸ ಆಟಗಾರ, ಟೀಮ್ ಏಕದಂತ ಕ್ರಿಕೆಟರ್ಸಿನ ಹೊಡಿಬಡಿ ಆಟಗಾರ, ಬಿರುಸಿನ ಆಟಗಾರ ಮಿಥುನ್ ಜಾಧವ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೊದಲ ಓವರ್ ಚಾಲ್ತಿಯ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್ ಇನ್ ಫಸ್ಟ್ ಓವರ್. ವರುಣ್ ಟು ಮಿಥುನ್. ಡಾಟ್ ಬಾಲಿನ ಸೇರ್ಪಡೆ, ಮತ್ತೆ ಓಟಗಳು ಬರ್ತಾ ಇಲ್ಲ. 5 ಚೆಂಡುಗಳು ಮುಕ್ತಾಯವನ್ನ ಕಾಣ್ತಾ ಇದೆ ಮೊದಲ ಓವರ್ ಚಾಲ್ತಿಯಲ್ಲಿ. ಅಂತಿಮ 1 ಎಸೆತ ಬಾಕಿ ಉಳ್ಕೋತಾ ಇದೆ. ಲೆಫ್ಟಿ ಮಿಥುನ್ ಆನ್ ಸ್ಟ್ರೈಕ್. ಬ್ಲಾಕ್ ಹೋಲ್ ಆಗಿ ಎಸೆಬಲ್ ಅಂತ ಚೆಂಡು ಬಹಳ ಸುತ್ತಮ ರೀತಿ ಒಂದು ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕೆ ಕೇವಲ ಲೆಗ್ ಬೈಸ್ ರೂಪದಲ್ಲಿ ಒಂದು ಓಟವನ್ನು ಬಿಟ್ಟುಕೊಟ್ರು. ಆ ನಿಟ್ಟಿನಲ್ಲಿ
ಕೇವಲ 1 ಓಟಗಳಿಗಷ್ಟೇ ಮೊದಲ ಓವರ್ನಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಶಿವು ವಿಕೆಟ್ಸ್ ಅನ್ನು ಪಡ್ಕೊಂಡಂತ ವರುಣ್ ಆ ಲೆಗ್ ಬೈಸ್ ಓಟನ್ನು ಹೊರತುಪಡಿಸಿದ್ರೆ ಮೇಡಿನ್ ಓವರ್ ಅನ್ನು ದಾಖಲಿಸ್ತಾ ಇದ್ದಾರೆ. ವೈಯಕ್ತಿಕವಾಗಿ ಮೇಡಿನ್ ಓವರ್ ಅನ್ನ ಪಡ್ಕೊಂಡಂತ ವರುಣ್. ಒನ್ ಲಾಸ್ ಆಫ್ 1 ವಿಕೆಟ್ ಟಿ ಬೇಕಾದಂತ. ಅಲ್ಲಿ ನೋ ಬಾಲ್ ಸೂಚನೆ ಬರ್ತಾ ಇದೆ. ಫ್ರೀ ಹಿಟ್ ಅವಕಾಶವನ್ನು ಕೂಡ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಕಿಶನ್ ಎಸ್ಗಾರಿಕೆ ಭಾಗದಲ್ಲಿ 2ನೇ ಓವರ್ಗಾಗಿ ಫ್ರೀ ಹಿಟ್ ಎಸೆತವನ್ನ ಇವಾಗ ಎಸಿಬೇಕಾಗಿದೆ. ಕಿಶನ್ ಫ್ರೀ ಹಿಟ್ ಚೆಂಡು ಟಾಪ್ ಎಡ್ಜ್ ಆಗ್ತಾ ಇದೆ. ತನ್ಮೂಲಕ ಬ್ಯಾಟ್ ಬೌನ್ಸ್, ಲಕ್ಕಿ ಬೌಂಡ್ರಿ. ಮೊದಲ ಬೌಂಡ್ರಿಯನ್ನ ರಾಜ ಸಾಲಿಗ್ರಾಮ ಪಡ್ಕೊಳ್ತಾ ಇದ್ದಾರೆ. ಫ್ರೀ ಹಿಟ್ ಚೆಂಡು ಇಲ್ಲಿ ಲಕ್ಕಿ ಬೌಂಡ್ರಿ ಥರ್ಡ್ ಮ್ಯಾನ್ ರೀಜನ್ ಅಲ್ಲಿ ಪಡ್ಕೊಳ್ಳೋ ಮುಖಾಂತರವಾಗಿ ಮೊದಲ ಬೌಂಡ್ರಿ ರಾಜ ದಾಡುವಿನ ಮುಖಾಂತರವಾಗಿ ಬರ್ತಾ ಇದೆ. 6 ಲಾಸ್ ಆಫ್ 1 ವಿಕೆಟ್. ಮೊದಲ ಚೆಂಡಿನಲ್ಲಿ ದುಬಾರಿ ಆಗ್ತಾ ಇದ್ದಾರೆ ಕಿಶನ್. ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ, ಕವರ್ಸ್ ಮೇಲೆ ಹೊಡೆಯುವಂತ ಒಂದು ಪ್ರಯತ್ನವನ್ನ ರಾಜ ಮಾಡಿದ್ರು. ಡಾಟ್ ಬಾಲಿನ ಸೇರ್ಪಡೆ ಈ ಹಂತದಲ್ಲಿ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗಿನ 2ನೇ ದಿನದ ಅಂತಿಮ ಪಂದ್ಯ ಅಂಕಣ ಒಳಭಾಗದಲ್ಲಿ ಜರುಗ್ತಾ ಇದೆ. ಮತ್ತೆ ಕಿಶನ್ ಮೂರನೇ ಚೆಂಡು ಯಾರ್ಕರ್ ಆಗಿ ಎಸೆಯುವಂತ ಒಂದು ಪ್ರಯತ್ನವನ್ನ ಕಿಶನ್ ಮಾಡಿದ್ರು. ಬ್ಯಾಕ್ ಟು ಬ್ಯಾಕ್ ಚುಕ್ಕಿ ಎಸೆತಗಳ ಅಂಕಿಅಂಶಗಳ ಪಟ್ಟಿಯನ್ನು ಸೇರ್ತಾ ಇದೆ. ಮೊದಲ ಚೆಂಡು ಹೊರತುಪಡಿಸಿದ್ರೆ ಆ ಬಳಿಕದ 2 ಚೆಂಡುಗಳು ಅತ್ಯುತ್ತಮವಾಗಿ ಎಸ್ಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಕಿಶನ್. ಕಟ್ ಮಾಡುವಂತ ಪ್ರಯತ್ನ, ಮತ್ತೆ ಓಟಗಳು ಬರ್ತಾ ಇಲ್ಲ. ಹ್ಯಾಟ್ರಿಕ್ ಆಫ್ ಡಾಟ್ ಬಾಲ್ಸ್. Last 2 ball remaining. ಐದನೇ ಚೆಂಡು ಕಟ್ ಶಾಟ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ರಾಜ ಸಾಲಿಗ್ರಾಮ ಬೌಂಡ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಒನ್ ಬೌನ್ಸ್ ಇಂಟು ದ ಫ್ಯಾನ್ಸ್ ಬೌಂಡ್ರಿ. 4 ಓಟದ ಸೇರ್ಪಡೆ ಕೂಡ ಡೀಪ್ ಪಾಯಿಂಟ್ ಭಾಗದಲ್ಲಿ ಮತ್ತೆ ರಾಜ ಬೌಂಡ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದೇ ಓವರಿನ ಮೊದಲ ಚೆಂಡು ನೋಬಾಲ, ಬಳಿಕದ ಚೆಂಡು ಫ್ರೀ ಹಿಟ್ ಎಸೆತ. ಥರ್ಡ್ ಮ್ಯಾನ್ ಭಾಗದಲ್ಲಿ ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ರಾಜ ಸಾಲಿಗ್ರಾಮ. ಈ ನಡುವೆ ಕವರ್ಸ್ ಮೇಲೆ ಆಡುವಂತಹ ಪ್ರಯತ್ನ, ಸುರಕ್ಷಿತ ಗ್ಯಾಪ್ ಶಾಟ್, ಬೌಂಡ್ರಿ ಮುಖ್ಯ. ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಪವರ್ ಪ್ಲೇ ಮುಕ್ತಾಯಕ್ಕೆ 14 ಓಟವನ್ನ
ಟೀಮ್ ಏಕದಂತ ಪಡ್ಕೊಳ್ತಾ ಇದೆ. ಆಫ್ಟರ್ ಎಂಡ್ ಆಫ್ ಓವರ್ ನಂಬರ್ 2, ಸ್ಕೋರ್ ಮೂವ್ಸ್ ಆನ್ 14, ಲಾಸ್ ಆಫ್ 1 ವಿಕೆಟ್. 14-1. ಮೊದಲ ಚೆಂಡು ನೋ ಬಾಲ್, ಬಳಿಕ ಫ್ರೀಟಲ್ಲಿ ಬೌಂಡ್ರಿ. ಕಳೆದ ಬ್ಯಾಕ್ ಟು ಬ್ಯಾಕ್ ಅಂತಿಮ 2 ಚೆಂಡುಗಳಲ್ಲಿ ಬೌಂಡ್ರಿನ ಪಡ್ಕೊಳ್ತಾ ಇದ್ದಾರೆ. 3 ಚುಕ್ಕೆ ಎಸೆತವನ್ನು ದಾಖಲಿಸಿದ್ರು ಕೂಡ ಆ ಬಳಿಕದ 2 ಎಸೆತಗಳು ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಆಗಿ ಟೀಮ್ ಏಕದಂತ ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತೆ ವರುಣ್ ಮೇಡ್ ಇನ್ ಪ್ಲಸ್ ವಿಕೆಟ್ ಅನ್ನು ಮೊದಲ ಓವರ್ನಲ್ಲಿ ಪಡ್ಕೊಂಡಂತ ಯುವ ಆಟಗಾರ ಸದ್ಯ ಮತ್ತೆ ತಮ್ಮ ಕಂಚಿನ ತಮ್ಮ ಕೋಟದ 2ನೇ ಓವರ್ಗಾಗಿ ಟ್ರೋಫಿ ಫೈಟರ್ಸಿನ ಪರವಾಗಿ ವರುಣ್. ಪವರ್ ಪ್ಲೇ ಮುಕ್ತಾಯವಾಗ್ತಾ ಇದೆ. ಫೀಲ್ಡ್ ಕೂಡ ಇವಾಗ ಸ್ಪ್ರೆಡ್ ಆಗ್ತಾ ಇದೆ. ಈ ನಡುವೆ ತನ್ಮೂಲಕ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ. ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಮಿಥುನ್ ಜಾಧವ್ ಡೇಂಜರಸ್ ಅಪಾಯಕಾರಿ ಆಟಗಾರನ ಕ್ಯಾಚ್ ಅನ್ನ ಡ್ರಾಪ್ ಮಾಡ್ತಾ ಇದ್ದಾರೆ. ಈ ಜೀವನದ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಮಿಥುನ್ ಜಾಧವ್ ಪಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಮೊದಲ ಚೆಂಡಿನಲ್ಲೇ ಬ್ರೇಕ್ ಥ್ರೂ ಅನ್ನ ಕೊಡುವಂತ ಒಂದು ಪ್ರಯತ್ನವನ್ನ ವರುಣ್ ಮಾಡಿದ್ರು. ಕ್ಷೇತ್ರ ರಕ್ಷಣೆ ಎಡವಟ್ಟು ಜೊತೆಗೆ ಕ್ಯಾಚ್ ಡ್ರಾಪ್ ಜೊತೆಗೆ ಒಂದು ಓಟದ ಹೆಚ್ಚುವರಿ ಕೂಡ. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. ಕಳೆದ ಓವರ್ನಲ್ಲಿ 3 ಬೌಂಡ್ರೀಸ್ ಅನ್ನು ದಾಖಲಿಸಿರ್ತಕ್ಕಂಥ ರಾಜ ಸಾಲಿಗ್ರಾಮ ಮತ್ತೆ ಇವಾಗ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಡೀಪ್ ಸ್ಕ್ವೇರ್ ಲೈಕ್ ಮಿಡ್ ವಿಕೆಟ್, ಲಾಂಗ್ ಆನ್ ವೈಡಿಶ್ ಲಾಂಗ್ ಆಫ್ ಪ್ರೊಟೆಕ್ಷನ್ ಅಲ್ಲಿದೆ. ಈ ನಡುವೆ ತನ್ಮೂಲಕ ಕ್ಯಾಚ್ ಕೈ ಸೇರ್ತಾ ಇದೆ. ರಾಜ ಸಾಲಿಗ್ರಾಮ ವಿಕೆಟ್ಸ್ ಎಲ್ಲ ಕಳ್ಕೊಂಡ್ರು. 15ಕ್ಕೆ 2ನೇ ವಿಕೆಟ್ ಪಡ್ಕೊಳ್ತಾ ಇದೆ ಟ್ರೋಫಿ ಫೈಟರ್ಸ್. ಒಂದು ಇಂಪಾರ್ಟೆಂಟ್ ಬ್ರೇಕ್ ಥ್ರೂ. ರಾಜ ಇವಾಗ ಪೆವಿಲಿಯನ್ ಹತ್ತ ದಾಪುಗಾಲ ನೀಡ್ತಾ ಇದ್ದಾರೆ. ಹೊಸ ಬ್ಯಾಟರ್ ರಿತು. ಮತ್ತೊಬ್ಬ ಬಿಗ್ ಹಿಟರ್ ರಿತು ಹೊಸ ಆಟಗಾರನ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. 2.3, 15 for 2. ನಾಲ್ಕನೇ ಚೆಂಡು ಕವರ್ಸ್ ಮೇಲೆ ಆಡುವಂತಹ ಪ್ರಯತ್ನ. ಓಟಗಳಿಗೆ ಮತ್ತೆ ವರುಣ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಓವರ್ನಲ್ಲಿ ಮೇಡ್ ಇನ್ ಪ್ಲಸ್ ವಿಕೆಟ್ಸ್ ಅನ್ನು ಪಡ್ಕೊಂಡಂತ ವರುಣ 3ನೇ ಓವರ್ ಚಾಲ್ತಿಯ ಮೊದಲ ಚೆಂಡು ಒಂದೋಟ ಬಳಿಕ ಡಾಟ್ ವಿಕೆಟ್ ಡಾಟ್. ಈ ರೀತಿಯಾಗಿ 4 ಚೆಂಡುಗಳು 3ನೇ ಓವರ್ ಚಾಲ್ತಿಯಲ್ಲಿ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಶಾರ್ಟ್ ಆಗಿ ಬೀಳ್ತಾ ಇದೆ. ಒಂದೋಟ 2ನೇ ಓಟವನ್ನು ಪಡ್ಕೊಳ್ಳುವಂತಹ ಪ್ರಯತ್ನ. ಕೌಕಾರ್ ಭಾಗದಲ್ಲಿ ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. 2 runs ಕಂಪ್ಲೀಟೆಡ್.
ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಮೂರನೇ ಓವರ್ ಚಾಲ್ತಿಯ ಕೊನೆ ಎಸೆತ. ಎಕ್ಸ್ಟ್ರಾ ಸೋಟದ ಸೇರ್ಪಡೆ ವೈಡ್ ಬಾಲ್ ಮುಖಾಂತರವಾಗಿ ಆ ಎಸ್ನಲ್ಲಿ ವೈಡ್ ಚೆಕ್ ಮಾಡಬೇಕಾಗಿದೆ ನೋಡಿ ಟಿವಿ ಅಂಪೈರ್. ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್. ಆ ಫೇರ್ ಡೆಲಿವರಿ ಅಂತ ಸೂಚನೆ ಬರ್ತಾ ಇದೆ. ರಿವ್ಯೂ ಸಕ್ಸಸ್ ಆಗ್ತಾ ಇದೆ. ಅಲ್ಲಿ ಡಿಸಿಷನ್ ಓವರ್ ಟರ್ನ್ ಮಾಡಬೇಕಾಗಿದೆ ಅಂಪೈರ್. ಓವರ್ ಕೂಡ ಮುಕ್ತಾಯ. ಮತ್ತೊಂದು ಯಶಸ್ವಿ ಅವರನ್ನ ವರುಣ್ ದಾಖಲಿಸಿದ್ದಾರೆ. 2 ಓವರ್ಗಳಲ್ಲಿ ಕೇವಲ ಒಂದು ಲೆಗ್ ಬೈಸ್. ಈ ಒಂದು ಮೂರನೇ ಓವರ್ ಚಾಲ್ತಿಯಲ್ಲಿ 3 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಂತ ವರುಣ್. ಇಲ್ಲಿ ಏಕದಂತ ತಂಡ 3 ಓವರ್ಗಳ ಮುಕ್ತಾಯಕ್ಕೆ ಕೇವಲ 17 ಓಟವನ್ನು ಮಾತ್ರ ಪಡ್ಕೊಳ್ತಾ ಇದೆ. ಬಾಲ್ ಟು ಬಾಲ್ ಓಟವನ್ನು ಕೂಡ ದಾಖಲಿಸ್ತಾ ಇಲ್ಲ. ಉಳಿದ 30 ಎಸೆತಗಳಲ್ಲಿ ಅದೆಷ್ಟು ಓಟವನ್ನು ಕಲೆ ಹಾಕ್ತಾರೆ ಅಂತ ನೋಡಬೇಕಾಗಿದೆ. ಎಸ್ಆರ್ ಕೆ ಭಾಗದಲ್ಲಿ ಕಾರ್ತಿಕ್ ಯಮನ್. ಕಾರ್ತಿಕ್ ಎಸೆತ 4ನೇ ಓವರ್ ಚಾಲ್ತಿ. ಮೊದಲ ಚೆಂಡು ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅದೇ ರಾಗ ಅದೇ ಹಾಡು. ಟೀಮ್ ಏಕದಂತ ಪ್ರತಿಯೊಂದು ಚೆಂಡಿನಲ್ಲೂ ಕೂಡ ಬಿರುಸಿನ ಆಟವನ್ನು ಆಡುವಂತ ಪ್ರಯತ್ನವನ್ನ ಮಾಡಿ ಇಲ್ಲಿ ವೈಫಲ್ಯತೆ ಎದುರಿಸ್ತಾ ಇದೆ. ನಿರೀಕ್ಷಿತ ಮಟ್ಟದ ಹೊಡೆತಗಳು ಬರ್ತಾ ಇಲ್ಲ. ಮತ್ತೆ ಶಾರ್ಟ್ ಪರ್ಫೆಕ್ಷನ್ ಅನ್ನ ಕಂಡ್ಕೋತಾ ಇಲ್ಲ. ಲೆಗ್ ಬೈ ರೂಪದಲ್ಲಿ ಒಂದೂಟದ ಹೆಚ್ಚುವರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡ್ಕೋತಾ ಇದೆ. ಕೇವಲ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇರ್ತಕ್ಕಂಥ ತಂಡ ಪ್ರಸ್ತುತ ಪರಿಸ್ಥಿತಿಯಲ್ಲಿ
ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಶಾರ್ಟ್ ರೈಸ್ ಆಗ್ತಾ ಇದೆ ತನ್ಮೂಲಕ ಮತ್ತೆ ಗಲ್ಲಿ ಭಾಗದಲ್ಲಿ ಒಂದು ಓಟವನ್ನು ಪಡ್ಕೊಂಡ್ರು. 19-2. Last 3 ball remaining in 4th over. 19 loss of 2. ಟೀಮ್ ಬೇಕಾದಂತಹ ಕ್ರಿಕೆಟರ್ಸ್. ಜಂಪಿ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನ. ಅಂತಿಮ ಕ್ಷಣದಲ್ಲಿ ಬೌಂಡ್ರಿ ಸೂಚನೆ ಬರ್ತಾ ಇದೆ. ಬೌಂಡ್ರಿ ಅಡ್ಡಾಯಿಸುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಕೊನೆಯ ಕ್ಷಣದಲ್ಲಿ ಒಂದು ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ವೆಲ್ಕಮ್ ಬೌಂಡ್ರಿ ಟು ಟೀಮ್ ಏಕದಂತ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಕಾರ್ತಿಕ್ 2, ಮಿಥುನ್ ಜಾಧವ್. Oh my goodness, what a shot! Perfect reverse shot. ಷಟ್ಕ ಸಿಕ್ಸರ್. ಆ ರೋಟದ ಸೇರ್ಪಡೆ. ಕಳೆದ ಚೆಂಡು ಬೌಂಡ್ರಿ. 5ನೇ ಎಸೆತ 4ನೇ ಓವರ್ ಚಾಲ್ತಿಯಲ್ಲಿ ಪರ್ಫೆಕ್ಟ್ ರಿವರ್ಸ್ ಶಾಟ್ ಅನ್ನ ಮಿಥುನ್ ಜಾಧವ್ ಪಡ್ಕೊಳ್ತಾ ಇದ್ದಾರೆ. 29-2. 29 loss of 2. Last ball remaining in 4th over. ಸುಂದರತೆ ಚೆಂಡು ಬ್ಲಾಕ್ ಹೋಲ್ ಆಗಿ ಬೀಳ್ತಾ ಇದೆ. ಬೌಂಡ್ರಿ ಮತ್ತು ಸಿಕ್ಸರ್ ಬಳಿಕ ಮತ್ತೆ ಚುಕ್ಕಿ ಎಸ್ತವನ್ನು ದಾಖಲಿಸ್ತಾ ಇರತಕ್ಕಂಥ ಕಾರ್ತಿಕ್ ಎಮ್ಎನ್ ಒಂದು ದುಬಾರಿ ಓವರ್ ಅನ್ನ ಈ ಇನ್ನಿಂಗ್ಸ್ ನಲ್ಲಿ ದಾಖಲಿಸ್ತಾ ಇದ್ದಾರೆ. ಒಂದು ಸಿಕ್ಸರ್, ಒಂದು ಬೌಂಡ್ರಿ ಹಾಗೂ ಲೆಗ್ ಬೈಸ್ ರೂಪದಲ್ಲಿ ಒಂದು ಓಟ ದಾಂಡಿನ ಮುಖಾಂತರವಾಗಿ ಒಂದು ಓಟವನ್ನು ಈ ಓವರ್ ನಲ್ಲಿ ಪಡ್ಕೋತಾ ಇದ್ದಾರೆ. ಒಟ್ಟಾರೆಯಾಗಿ 12 ಓಟವನ್ನು ಈ ಓವರ್ ನಲ್ಲಿ ಬಿಟ್ಟುಕೊಡ್ತಾ ಇದ್ದಾರೆ. 4 ಓವರ್ಗಳ ಮುಕ್ತಾಯಕ್ಕೆ 29-2. 29 loss of 2 after 4 overs. ಹೊಸ ಬೌಲರ್ ಪುರ್ಷಿ. 29 loss of 2. Purshi to Ritesh. ಐದನೇ ಓವರ್ ಚಾಲ್ತಿಯ ಮೊದಲ ಚೆಂಡು ಬ್ಯಾಕ್ ಫುಟ್ ಅಲ್ಲಿ ಲಾಫ್ಟೆಡ್ ಶಾಟ್ ಆಡುವಂತ ಪ್ರಯತ್ನವನ್ನು ಮಾಡಿದ್ರು. ಮತ್ತೆ ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. ಕ್ಲಾಸಿಕ್ ಡಿಫೆನ್ಸಿವ್ ಶಾಟ್. ಒಂದು ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ಮಂಜುನಾಥ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 30ಕ್ಕೆ ತಲುಪ್ತಾ ಇದೆ ಟೀಮ್ ಏಕದಂತ ತಂಡದ ಒಟ್ಟು ಮೊತ್ತ. ಲೆಫ್ಟಿ ರೈಟಿ ಕಾಂಬಿನೇಷನ್ ಇವಾಗ ಪಂದ್ಯಾಟವನ್ನು ಆಡ್ತಾ ಇದೆ. ಐದನೇ ಓವರ್ ಚಾಲ್ತಿಯ 3 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ.
ಕೇವಲ 1 ಓಟಗಳಿಗಷ್ಟೇ ಪುರುಷಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 30ರಲ್ಲಿ ಸ್ಥಗಿತತೆಯನ್ನು ಕಂಡ್ಕೋತಾ ಇದೆ. ಇನ್ನು ಕೂಡ 5ನೇ ಓವರ್ ಚಾಲ್ತಿಯಲ್ಲಿ 3 ಚೆಂಡುಗಳು ಬಾಕಿ ಉಳ್ಕೋತಾ ಇದೆ. ಲಾಸ್ಟ್ 3 ಬಾಲ್ ರಿಮೈನಿಂಗ್ ಇನ್ 5th ಓವರ್. ನಾಲ್ಕನೇ ಚೆಂಡು ಡೆಲಿಕೇಟ್ ಕಟ್ ಶಾಟ್ ಅನ್ನ ದಾಖಲಿಸ್ತಾ ಇದ್ದಾರೆ. ಸುರಕ್ಷಿತ ಗ್ಯಾಪ್ ಶಾಟ್ ಮುಖಾಂತರವಾಗಿ ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಡೀಪ್ ಥರ್ಡ್ ಮ್ಯಾನ್ ಸೀಮಾ ರೇಖೆಯನ್ನು ಕಂಡ್ಕೋತಾ ಇದೆ. ಬೌಂಡ್ರಿ 34, 34 for 2. ಐದನೇ ಬಾರಿ ಕ್ಯಾಚ್ ಎನ್ನುವಂತ ಕಾಲ್. ಮಂಜು ಕ್ಷೇತ್ರಕ್ಷಣ ಮಾಡ್ತಾ ಇದ್ದಾರೆ. ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ಮಿಥುನ್ ಜಾಧವ್ ವಿಕೆಟ್ಸ್ ಆಘಾತವನ್ನ ಕಾಣ್ತಾ ಇದೆ. 34ಕ್ಕೆ 3ನೇ ವಿಕೆಟ್ ಪತನ. 34 ಲಾಸ್ ಆಫ್ 3 ವಿಕೆಟ್ಸ್. ಟೀಮ್ ಏಕದಂತ. ಹೊಸ ಬ್ಯಾಟರ್ ವಿನೀಶ್. ಆಪತ್ತಿನಲ್ಲಿರುವಂತಹ ತಂಡಕ್ಕೆ ಮೇಲೆತ್ತುವಂತ ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥ ವಿನೀಶ್ ಇವಾಗ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಉಳಿದಂತ 19 ಎಸೆತಗಳಲ್ಲಿ ವಿನೀಶ್ ಅದೆಷ್ಟು ಓಟವನ್ನ ಏಕದಂತ ತಂಡದ ಪರವಾಗಿ ಪಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. 5ನೇ ಓವರ್ ಚಾಲ್ತಿಯ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಕೇವಲ 5 ಓಟಗಳಿಗಷ್ಟೇ ಪುರುಷಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ವಿನಿಶ್ ಆನ್ ಸ್ಟ್ರೈಕ್. ಟೀಪ್ ಸ್ಕಾರ್ ಲೈಕ್ ಮಿಡ್ ವಿಕೆಟ್. ಲಾಂಗ್ ಆನ್ ಲಾಂಗ್ ಆಫ್. ಡೀಪ್ ಪಾಯಿಂಟ್ ಪ್ರೊಟೆಕ್ಷನ್ ಅಲ್ಲಿದೆ. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ ವಿನೀಶ್ ಮೊದಲ ಚೆಂಡಿನಲ್ಲಿ ಮಾಡ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಕೇವಲ 5 ಓಟವನ್ನು ಮಾತ್ರ 5ನೇ ಓವರ್ ಚಾಲ್ತಿಯಲ್ಲಿ ಪಡ್ಕೊಳ್ತಾ ಇದ್ದಾರೆ. 5 ಓವರ್ಗಳ ಮುಕ್ತಾಯಕ್ಕೆ 34ಕ್ಕೆ 3. 34 ಲಾಸ್ ಆಫ್ 3 ವಿಕೆಟ್ಸ್. ಟೀಮ್ ಏಕದಂತ. After completion of over number 5, 34 loss of 3, team ಏಕದಂತ. ಲಾಸ್ಟ್ 3 ಓವರ್ ರಿಮೈನಿಂಗ್. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಅಂತಿಮ 18 ಎಸೆತಗಳು ಬಾಕಿ ಉಳ್ಕೋತಾ ಇದೆ. ಕಾರ್ತಿಕ್ ಎಸೆದ ಚೆಂಡು ಔಟ್ರೇಜ್ ಆಗ್ತಾ ಇದೆ. ಮತ್ತೆ ಕ್ಷೇತ್ರಕ್ಷಣೆ ಯಶಸ್ವಿಯಾಗಿ ಪಡ್ಕೊಳ್ತಾ ಇದ್ದಾರೆ. ಕ್ಯಾಚ್ ದಾಖಲಿಸ್ತಾ ಇದ್ದಾರೆ. ರಿತೇಶ್ ವಿಕೆಟ್ಸ್ ಅನ್ನು ಇಲ್ಲಿ ಕಳ್ಕೋತಾ ಇದೆ. ಟೀಮ್ ಏಕದಂತ. ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಟಾಪ್ ಆರ್ಡರ್ ಬ್ಯಾಟರ್ ಆಗಿ ಕಣಕ್ಕಿಳಿದಂತ ರಿಯಾಜ್ ಇವಾಗ ಸ್ಲಾಗ್ ಮತ್ತು ಡೆತ್ ಓವರ್ಸ್ಗಳಲ್ಲಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಸದ್ಯ ಮಂಜು ಅವರು ಮತ್ತೊಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. 2ನೇ ಕ್ಯಾಚ್ ಅನ್ನ ಈ ಒಂದು ಪಂದ್ಯದಲ್ಲಿ ಪಡ್ಕೋತಾ ಇರ್ತಕ್ಕಂಥ ಮಂಜು. ಕಾರ್ತಿಕ್ ಟು ರಿಯಾಜ್. ನ್ಯೂ ಬ್ಯಾಟರ್ ದಾವಣಗೆರೆ ಪರಿಸರದ ಆಟಗಾರ ರಿಯಾಜ್ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ.
ರಿಯಾಜ್ ಎಸೆದ ಚೆಂಡು ರಿವರ್ಸ್ ಶಾಟ್ ಮಾಡುವಂತಹ ಪ್ರಯತ್ನ. ಕೇವಲ ಒಂಟಿ ಓಟಗಳಿಗಷ್ಟೇ ಅವಕಾಶಗಳು ಬರ್ತಾ ಇದೆ. 35 ಲಾಸ್ ಆಫ್ 4. ಬೌಂಡ್ರಿ 6 ರನ್ಗಳ ಲೆಕ್ಕಾಚಾರವನ್ನು ಮಾಡಬೇಕಾಗಿರ್ತಕ್ಕಂಥ ತಂಡ ಇವಾಗ ಬಿರುಸಿನ ಆಟಗಾರ ವಿನೀಶ್ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಲೀಲಾ ಜಾಲವಾಗಿ ಬೌಂಡ್ರಿ 6 ಅನ್ನು ದಾಖಲಿಸುವಂತ ಆಟಗಾರ ವಿನೀಶ್. ವಿನೀಶ್ ಗೆಸದ ಚೆಂಡು ಮತ್ತೆ ಡಾಟ್ ಬಾಲ್. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 4ನೇ ಚೆಂಡು ಕೂಡ 6ನೇ ಓವರ್ ಚಾಲ್ತಿಯಲ್ಲಿ ಡಾಟ್ ಬಾಲ್ ಆಗಿ ದಾಖಲಾಗ್ತಾ ಇದೆ. ಈ ಹಂತದಲ್ಲಿ ನೋ ಬಾಲ್ ಸೂಚನೆ ಬರ್ತಾ ಇದೆ. ನೋ ಬಾಲ್ +1. 2 ಓಟದ ಹೆಚ್ಚುವರಿ ಜೊತೆಗೆ ಫ್ರೀ ಹಿಟ್. ರಿಯಾಜಿಗೆ ಫ್ರೀ ಹಿಟ್. ಹೆಲಿಕಾಪ್ಟರ್ ಮಾದರಿಯ ಹೊಡೆತ, ಫ್ರೀ ಹಿಟ್ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸದ್ಯ ಒಂದು ನೋ ಬಾಲ್ ಫ್ರೀ ಹಿಟ್ ಚೆಂಡನ್ನ ಮೇಕಪ್ ಮಾಡ್ತಾ ಇದ್ದಾರೆ ಇಲ್ಲಿ ಕಾರ್ತಿಕ್. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನವನ್ನ ರಿಯಾಜ್ ಮಾಡಿದ್ರು. ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಕೇವಲ 3 ಓಟವನ್ನ ಈ ಒಂದು ಓವರ್ ನಲ್ಲಿ ಬಿಟ್ಟುಕೊಡ್ತಾ ಇದ್ದಾರೆ ಕಾರ್ತಿಕ್. 6 ಓವರ್ಗಳ ಮುಕ್ತಾಯಕ್ಕೆ 37 ಲಾಸ್ ಆಫ್ 4 ವಿಕೆಟ್ಸ್. ಎಸ್ಗಾರ್ ಭಾಗದಲ್ಲಿ ಶ್ರೇಯಸ್. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಅಲ್ಲಿ ರಿವ್ಯೂ ಅನ್ನ ಬೌಲಿಂಗ್ ಟೀಮ್ ಪಡ್ಕೊಳ್ತಾ ಇದೆ. ವೈಡ್ ಚೆಕ್ ಮಾಡಬೇಕಾಗಿದೆ ಇವಾಗ ಟಿವಿ ಅಂಪೈರ್ ರಮಾಕಾಂತ್ ಪವಾರ್. ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ 4 ವಿಕೆಟ್ಸ್ ಅನ್ನ ಕಳ್ಕೊಂಡು ಒತ್ತಡದಲ್ಲಿರುವಂತಹ ಟೀಮ್ ಏಕದಂತ ಶಿವು ಶೂನ್ಯಕ್ಕೆ ನಿರ್ಗಮಿಸಿದ್ರು. ಆ ಬಳಿಕ ರಾಜ 3 ಬೌಂಡ್ರಿಯನ್ನು ದಾಖಲಿಸಿ 12 ಓಟವನ್ನು ಪಡ್ಕೊಂಡಿದ್ದಾರೆ. ಮಿಥುನ್ ಜಾಧವ್ 15 ಓಟವನ್ನು ಗಳಿಸಿದ್ರು. ರಿತೇಶ್ 4 ಓಟ. ಈ ರೀತಿಯಾಗಿ ಟಾಪ್ ಆರ್ಡರ್ ಎಲ್ಲ ಇಲ್ಲಿ ಕೈ ಕೊಡ್ತಾ ಇದೆ. ಸದ್ಯ ಪಂದ್ಯ ಉಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ವಿನೀಶ್ ಮತ್ತು ರಿಯಾಜ್ ಇಲ್ಲಿ ಒಂದು ಹೋರಾಟ ಮೊತ್ತವನ್ನ ದಾಖಲಿಸಲೇಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಒಂಟಿ ಓಟಗಳಿಗಷ್ಟೇ ಅವಕಾಶಗಳು ಬರ್ತಾ ಇದೆ. ಕವರ್ಸ್ ಭಾಗದಲ್ಲಿ ಕ್ಷೇತ್ರರಕ್ಷಣೆ ಮಾಡಿದ್ರು. ಮತ್ತೆ ಶ್ರೇಯಸ್
ಕಟ್ ಮಾಡುವಂತ ಪ್ರಯತ್ನ, ಕ್ಯಾಚ್ ಇಟ್ ಇರುವಂತ ಕಾಲ್. ಪರ್ಫೆಕ್ಟ್ ಫೀಲ್ಡ್ ಪ್ಲೇಸ್ಮೆಂಟ್, ಬಾಲಿಗೆ ತಕ್ಕ ಹಾಗೆ ಫೀಲ್ಡ್ ಪ್ಲೇಸ್ಮೆಂಟ್ ಅನ್ನ ಮಾಡಿರ್ತಕ್ಕಂಥ ತಂಡ ಟ್ರೋಫಿ ಫೈಟರ್ಸ್. ಇಲ್ಲಿ ರಿಯಾಜ್ ವಿಕೆಟ್ಸ್ ಅನ್ನ ಕಳ್ಕೊಂಡ್ರು. 39ಕ್ಕೆ 5, 39 ಲಾಸ್ ಆಫ್ 5 ವಿಕೆಟ್ಸ್. ಆದರ್ಶ್, ಮಧು, ಸಲೀಂ, ಸಕ್ಲೈನ್, ಸರ್ಫರಾಜ್, ವಿಜಯ್ ಕುಮಾರ್, ಯಶವಂತ್. ಹೊಸ ಬ್ಯಾಟರ್ ಇವಾಗ ಅಂಕಣಕ್ಕೆ ಬರ್ತಾ ಇದ್ದಾರೆ. ಸತತವಾಗಿ ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ವಿಕೆಟ್ಸ್ ಅನ್ನ ಕಳ್ಕೊಂಡು ಸಂಕಷ್ಟದಲ್ಲಿ ಸಿಲುಕ್ತಾ ಇದೆ ಟೀಮ್ ಏಕದಂತ. ಓಟಗಳು ಬರ್ತಾ ಇದೆ. ಡೀಪ್ ಕವರ್ಸ್ ಭಾಗದಲ್ಲಿ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. Forty loss of 5. 7th over in progress. Last 3 ball remaining. ನಾಲ್ಕನೇ ಚೆಂಡು ಶಾರ್ಟ್ ಆಗಿತ್ತು. ಪುಲ್ ಮಾಡುವಂತ ಪ್ರಯತ್ನ, ರನ್ನಿಂಗ್ ಕ್ಯಾಚ್ ಪಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಅಂತಿಮ ಹಂತದಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್. 2 ಓಟವನ್ನ ಪಡ್ಕೋತಾ ಇದ್ದಾರೆ ವಿನೀಶ್. 42ಕ್ಕೆ 5. Last 2 ball remaining in 7th over. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ, ಮತ್ತೆ ಒಂಟಿ ಓಟಗಳಿಗೆ ಅಷ್ಟೇ ಅವಕಾಶಗಳು ಬರ್ತಾ ಇದೆ. ಗಲಿ ಭಾಗದಲ್ಲಿ ಒಂದು ಓಟವನ್ನು ಪಡ್ಕೊಂಡ್ರು. ಯಾವುದೇ ರೀತಿಯ ಬೌಂಡ್ರಿಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 43ಕ್ಕೆ 5 ವಿಕೆಟ್ಸ್ ಅನ್ನ ಕಳ್ಕೊಂಡಿದ್ದಾರೆ. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ 7ನೇ ಓವರ್ ಚಾಲ್ತಿಯಲ್ಲಿ. 43 ಲಾಸ್ ಆಫ್ 5 ವಿಕೆಟ್ಸ್. ಲಲಿತ್ ಗೆದ್ದಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೇವಲ ಸಿಂಗಲ್ ಡಬಲ್ಸ್ ರೀತಿಯಲ್ಲಿ ಓಟದ ಏರಿಕೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಏಕದಂತ ತಂಡ 7 ಓವರ್ಗಳ ಮುಕ್ತಾಯಕ್ಕೆ ಕೇವಲ 43 ಓಟವನ್ನು ಮಾತ್ರ ಪಡ್ಕೋತಾ ಇದ್ದಾರೆ. 43 ಲಾಸ್ ಆಫ್ 5 ವಿಕೆಟ್ಸ್. ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಅಂತಿಮ ಓವರ್ ಚಾಲ್ತಿಯಲ್ಲಿ ಅದ್ಯಾವ ಎಸೆತಗಾರರನ್ನ ಕಣಕ್ಕಿಳಿಸ್ತಾರೆ ಇಲ್ಲಿ ಟ್ರೋಫಿ ಫೈಟರ್ಸ್ ಅಂತ ನೋಡಬೇಕಾಗಿದೆ. ಅಂತಿಮ ವರ್ಗಾಗಿ ಪುರುಷಿ ಟ್ರೋಫಿ ಫೈಟರ್ಸಿನ ಪರವಾಗಿ. ಅಂತಿಮ ಓವರ್ ಚಾಲ್ತಿಯ ಮೊದಲ ಚೆಂಡು, ಹೆಲಿಕಾಪ್ಟರ್ ಶಾಟ್ ದಾಖಲಿಸುವಂತಹ ಪ್ರಯತ್ನ. ಒಂದು ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ ಲೆಗ್ ಬೈ ರೂಪದಲ್ಲಿ. 44ಕ್ಕೆ 5. ಕೊನೆಯ 5 ಎಸೆತ
ಮೊದಲ ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳ್ಕೋತಾ ಇದೆ. ಪುಲ್ ಮಾಡುವಂತ ಪ್ರಯತ್ನ, ಮತ್ತೆ ಓಟಗಳು ಬರ್ತಾ ಇಲ್ಲ. ಪ್ರತಿಯೊಬ್ಬ ಬೌಲರ್ ಕೂಡ ಇಲ್ಲಿ ಟ್ರೋಫಿ ಫೈಟರ್ಸಿನ ಪರವಾಗಿ ಅತ್ಯುತ್ತಮವಾದಂತಹ ಒಂದು ಎಕನಾಮಿಕಲ್ ಸ್ಪೆಲ್ ಅನ್ನ ದಾಖಲಿಸ್ತಾ ಇದ್ದಾರೆ. ಅಂತಿಮ ಓವರ್ ಅಲ್ಲೂ ಕೂಡ ಒಂದು ಲಯಬದ್ಧವಾದಂತಹ ಒಂದು ಎಸ್ಗಾರಿಕೆಯನ್ನು ಮಾಡ್ತಾ ಇರತಕ್ಕಂತ ಟ್ರೋಫಿ ಫೈಟರ್ಸ್. ಬಿರುಸಿನ ಹೊಡೆತ ದಾಖಲಿಸುವಂತಹ ಪ್ರಯತ್ನ, ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ರನ್ ಔಟ್ ರೂಪದಲ್ಲಿ ಮತ್ತೆ ವಿಕೆಟ್ಸ್ ಅನ್ನ ಕಳ್ಕೊತಾ ಇದ್ದಾರೆ. ಲಲಿತ್ ವಿಕೆಟ್ಸ್ ಅನ್ನ ಕಳ್ಕೊಂಡ್ರು. 44ಕ್ಕೆ 6. Adarsh Hiremat, new batter on non-strike. ಬಿರುಸಿನ ಹೊಡೆತ ದಾಖಲಿಸುವಂತ ಪ್ರಯತ್ನ, ಮತ್ತೆ ವಿನೀಶ್ ವೈಫಲ್ಯತೆ ಎದುರಿಸ್ತಾ ಇದ್ದಾರೆ. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. 44ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಸದ್ಯ ಈ ಒಂದು ಪಂದ್ಯ ಕುಡಿದ ಒಂದು ಕನಿಷ್ಠ ಮೊತ್ತವನ್ನ ದಾಖಲಿಸ್ತಾ ಇದ್ದಾರೆ ಕೂಡ. ಬ್ಯಾಕ್ ಫುಟ್ ಅಲ್ಲಿ ಪಂಚ್ ಮಾಡುವಂತ ಪ್ರಯತ್ನ, ವಿನೀಶ್ ಅಂತಿಮ ಹಂತದಲ್ಲಿ ಸಿಕ್ಸರ್ ದಾಖಲಿಸಿದ್ರು. ಈ ಸಿಕ್ಸರ್ ಮುಖಾಂತರವಾಗಿ ಅರ್ಧ ಶತಕವನ್ನ ದಾಖಲಿಸ್ತಾ ಇದೆ ಟೀಮ್ ಏಕದಂತ. ಟೀಮ್ 50 ಕಂಪ್ಲೀಟ್ ಆಗ್ತಾ ಇದೆ. 50 ಲಾಸ್ ಆಫ್ 6 ವಿಕೆಟ್ಸ್, ಲಾಸ್ಟ್ ಬಾಲ್ ರಿಮೈನಿಂಗ್ ಇನ್ ಫಸ್ಟ್ ಇನ್ನಿಂಗ್ಸ್. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಕೊನೆಯ ಎಸೆತ, ಅಂತಿಮ ಚೆಂಡು. ಸ್ವೀಪ್ ಮಾಡುವಂತ ಪ್ರಯತ್ನ, ಅರ್ಜುನ್ ಭೋಸ್ಲೆ ಗಾರುಡಿಗೆ ಒಂದು ಉತ್ತಮ ರೀತಿಯ ಒಂದು ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಳ್ಬೇಕಾದ್ರವಾಗಿ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನ ಕಂಡುಕೊತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ 50 ಓಟವನ್ನ ದಾಖಲಿಸಿರ್ತಕ್ಕಂಥ ಟೀಮ್ ಏಕದಂತ 51ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ನೀಡ್ತಾ ಇದೆ. ಅಲ್ಲಿ ಆದಷ್ಟು ಬೇಗನೆ ಶೀಘ್ರಗತಿಯಲ್ಲಿ ಕ್ಷೇತ್ರ ರಕ್ಷಣೆಗೆ ಬರಬೇಕು ಏಕದಂತ. ಅದೇ ರೀತಿ ಟ್ರೋಫಿ ಫೈಟರ್ಸ್, ನಿಮ್ಮ ಡಿಸ್ಕಷನ್ ಆದಷ್ಟು ಬೇಗನೆ ಮುಗಿಸಿ ಪಂದ್ಯವನ್ನ ಮುಂದುವರಿಸಬೇಕು. ಎಂಟು ಓವರ್ಗಳ ಮುಕ್ತಾಯ, ಮೊದಲ ಇನ್ನಿಂಗ್ಸ್ ಮುಕ್ತಾಯ 50ಕ್ಕೆ 7, ಟಾರ್ಗೆಟ್ ಸಂಖ್ಯೆ 51. ಟ್ರೋಫಿ ಫೈಟರ್ಸ್ ಪಡ್ಕೋಬೇಕಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಪಂದ್ಯ ಕುಡಿದ ಒಂದು ಲೋಯೆಸ್ಟ್ ಸ್ಕೋರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಈ ಒಂದು ಮೊತ್ತವನ್ನು ಅದು ಯಾವ ರೀತಿಯಾಗಿ ಎಸ್ಗಾರ್ ಉಳಿಸ್ತಾರೆ ಅಂತ ನೋಡಬೇಕಾಗಿದೆ. ಸದ್ಯ ಒಂದು ಅತ್ಯುತ್ತಮವಾದಂತಹ ಒಂದು ಎಸ್ಗಾರಕರನ್ನು ಹೊಂದಿರತಕ್ಕಂಥ ಏಕದಂತ ಇಲ್ಲಿ ಮೊದಲ ಹಂತದಲ್ಲೇ ಪವರ್ ಪ್ಲೇ ಚಾಲ್ತಿಯಲ್ಲಿ ಡಾಟ್ ಬಾಲ್ಗಳ ಸಮೇತವಾಗಿ ವಿಕೆಟ್ಸ್ ಅನ್ನು ಪಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡುವಂತಹ ಒಂದು ಅವಕಾಶಗಳು ಕೂಡ ಇದೆ. ಸದ್ಯ ಮೊದಲ ಇನ್ನಿಂಗ್ಸ್ ಮುಕ್ತಾಯ. ಮುಂದಿನ ಹಂತಕ್ಕಾಗಿ ಮತ್ತೆ ವೀಕ್ಷಕರು ಬದಲಾಯಿಸ್ತಾ ಇದ್ದಾವೆ. ಶಿರಸಿಯ ರಾಕೇಶ್ ಮುಂದಿನ ಹಂತಕ್ಕಾಗಿ ಧನ್ಯವಾದಗಳು ಅಬ್ಬಾಸ್ ಅವರಿಗೆ, ಇಲ್ಲಿವರೆಗೂ ಕೂಡ ವೀಕ್ಷಕ ವಿವರಣೆ ಮಾಡಿದಂತ ಅಬ್ಬಾಸ್ ಅವರಿಗೆ.
ಟೀಮ್ ಏಕದಂತ ತಂಡ ಟಾಸ್ ಅನ್ನ ಸೋತು ಮೊದಲು ಬ್ಯಾಟಿಂಗ್ ಅನ್ನು ಮಾಡಿದಂತ ತಂಡ ಒಂದು ಸ್ಪರ್ಧಾತ್ಮಕ ಮೊತ್ತ ಅಂತ ಹೇಳ್ಬೋದು. 50 ರನ್ಗಳನ್ನ ಕಲೆ ಹಾಕಿದೆ, 7 ವಿಕೆಟ್ಗಳನ್ನಷ್ಟಕ್ಕೆ. ಗೆಲ್ಲಲು ಟ್ರೋಫಿ ಫೈಟರ್ಸ್ ತಂಡಕ್ಕೆ 51 ರನ್ ಅವಶ್ಯಕತೆ. ओके ಸ್ವಲ್ಪ ಬೇಗ ಬೇಗನೆ ಸರ್. अंपायर्स जल्द से जल्द मैदान पर जाना होगा. लास्ट मैच. ದಯವಿಟ್ಟು ಸಂಘಟಕರು ನ್ಯೂ ಬಾಲ್ ಕೊಡಬೇಕು. ಓಪನಿಂಗ್ ದಾಂಡಿಗರ ಆಗಿ ಮೈದಾನವನ್ನು ಪ್ರವೇಶ ಮಾಡಬೇಕು ಸರ್. ಸಮಯದ ಅಭಾವ ಇದೆ, ದಯವಿಟ್ಟು ಬೇಗನೆ ಮೈದಾನವನ್ನು ಪ್ರವೇಶ ಮಾಡಿ. ದಯವಿಟ್ಟು ಬ್ಯಾಟ್ಸ್ಮನ್ಸ್ ಕಾದು ನೋಡೋಣ. ಓಪನಿಂಗ್ ದಾಂಡಿಗರಾಗಿ ಟ್ರೋಫಿ ಫೈಟರ್ಸ್ ತಂಡದ ಪರವಾಗಿ ಏನಾದರೂ ಬದಲಾವಣೆ ಆಗುತ್ತಾ ಅಥವಾ ಮತ್ತೊಮ್ಮೆ ಹರಿ ಹಾಗೂ ಅರ್ಜುನ್ ಅವರ ಓಪನಿಂಗ್ ದಾಂಡಿಗರಂತ ಕಾದು ನೋಡಬೇಕಾಗಿದೆ. ದಯವಿಟ್ಟು ಬೇಗನೆ ಬರಬೇಕು ಸರ್, ಸಮಯದ ಅಭಾವ ಇದೆ. ಬಿಗ್ ಬಾಸ್ ಸಮಯ 12:44. ಓಪನಿಂಗ್ ದಾಂಡಿಗರಾಗಿ ಅಂಕಣವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಯಾವುದೇ ಬದಲಾವಣೆ ಇಲ್ಲ. ಅರ್ಜುನ್ ಅವರ ಜೊತೆಯಾಗಿ ಹರಿ. ರಿಯಲ್ ಫೈಟರ್ಸ್ ತಂಡದ ಹರಿ ಹಾಗೂ ಹುಬ್ಬಳ್ಳಿಯ ಅರ್ಜುನ್. ಒಂದು 10 ಉತ್ತಮವಾದಂತಹ ಎಸೆತಗಳನ್ನು ಎಸೆಯಬೇಕಾದ ಅನಿವಾರ್ಯತೆ ಇದೆ ಟೀಮ್ ಏಕದಂತ ತಂಡಕ್ಕೆ. ವಿಕೆಟ್ಸ್ ಪಡೆದರೆ ಮಾತ್ರ ಈ ಒಂದು ಪಂದ್ಯದಲ್ಲಿ ಗೆಲುವಿನ ಸಾಧ್ಯತೆ ಅಂತ ಪ್ರೇಕ್ಷಕರ ಮಾತು ಕೇಳಿ ಬರ್ತಾ ಇದೆ. ಅದೇ ರೀತಿ ಟ್ರೋಫಿ ಫೈಟರ್ಸ್ ತಂಡಕ್ಕೆ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ 48 ಎಸೆತ 51 ಓಟಗಳ ಅವಶ್ಯಕತೆ. ಪ್ರಥಮ ಓವರ್ನ ಎಸೆಯಲು ಸಿದ್ಧತೆಯಲ್ಲಿ ಮಧುಸೂದನ್ ಪವಿಲಿಯನ್ ತುದಿಯಿಂದ. ಎಸ್, ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್. ಎಲ್ಲೋ ಒಂದು ಬದಿಯಲ್ಲಿ ಚಳಿ ಕೂಡ ಆಗ್ತಾ ಇದೆ ಅನ್ಸುತ್ತೆ ಅವರಿಗೆ. ಇಲ್ಲ, ಚಳಿ ಆಗ್ತಾ ಇಲ್ಲ, ಡಿಜೆ ಬರ್ತಾ ಇಲ್ಲ, ಅದಕ್ಕಾಗಿ ಡ್ಯಾನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ ಬೇಗ ಬೇಗ ಸ್ಟಾರ್ಟ್ ಮಾಡಿ ಸರ್, ದಯವಿಟ್ಟು ಸಹಕರಿಸಿ. ಎರಡು ತಂಡದವರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗುವುದು ಪಂದ್ಯಾವಳಿ. ಅಂಪೈರ್ಸ್, ಸ್ಕೋರರ್, ಕಾಮೆಂಟೇಟರ್ಸ್ ಮತ್ತೆ ಬೆಳಗ್ಗೆ ಬೇಗನೆ 9 ಗಂಟೆಗೆ ತಮ್ಮ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಆದ ಕಾರಣ ಎರಡು ತಂಡದವರು ಸಹಕರಿಸಬೇಕಾಗಿ. ಮಧುಸೂದನ್ ಟು ಅರ್ಜುನ್. ಸೆಕೆಂಡ್ ಇನ್ನಿಂಗ್ಸ್ ನ ಪ್ರಥಮ ಎಸೆತ ಮಧುಸೂದನ್. ರೈಟ್ ಆರ್ಮ್ ಓವರ್ ದಿ ವಿಕೆಟ್, ಪವಿಲಿಯನ್ ತುದಿಯಿಂದ. ಪುಲ್ ಮಾಡಲು ಪ್ರಯತ್ನ, ಶಾರ್ಟ್ ಎಸ್ತಂತ ಎಸೆತ, ಬ್ಯಾಟಿಗೂ ಬಾಲಿಗೂ ಸಂಪರ್ಕವಿಲ್ಲ. ಉತ್ತಮವಾದಂತಹ ವಿಕೆಟ್ ಕೀಪಿಂಗ್ ಕಾರ್ಯದಲ್ಲಿ ಶಿವು ಅಲಿಯಾಸ್ ಜಂಗ್ ಶಿವು. ನಾನ್ ಸ್ಟ್ರೈಕರ್ ನಲ್ಲಿ ಹರಿ, ಮತ್ತೊಮ್ಮೆ ಮಧುಸೂದನ್. ಅಂಪೈರ್ ಮುರುಗೇಶ್ ಅವರ ದಾಟಿ. ಕೊಂಚ ರನ್ಅಪ್ ನಲ್ಲಿ ಎಡುತ್ತಾ ಇದ್ದಾರೆ ಮಧುಸೂದನ್. ಅದು ನೋಡೋಣ. ಆಲ್ವೇಸ್ ಲೋ ಸ್ಕೋರಿಂಗ್ ಒಂದು ರೋಚಕತೆಯಿಂದ ಕೂಡಿರುತ್ತದೆ ಕ್ರಿಕೆಟ್ ನಲ್ಲಿ, ಅದು ಕೂಡ ಅಂಡರ್ ದ ಲೈಟ್ಸ್. ಯಾವ ರೀತಿ ಚೇಸ್ ಮಾಡ್ತಾರಂತ ಟ್ರೋಫಿ ಫೈಟರ್ಸ್ ತಂಡದ ದಾಂಡಿಗರು. ಮತ್ತೊಂದು ಪುಲ್ ಮಾಡಲು ಪ್ರಯತ್ನ. ಈ ಬಾರಿ ಅಗಲವಾದ ಎಸೆತ, ವಕ್ರ ಚೆಂಡಿನ ಘೋಷಣೆ ನಿರ್ಣಾಯಕರಿಂದ 1 ರನ್ಗಳೊಂದಿಗೆ ಟ್ರೋಫಿ ಫೈಟರ್ಸ್ ತಂಡದ ಖಾತೆ ಕೂಡ ಆರಂಭವಾಗ್ತಾ ಇದೆ. ತಂಡದ ಮೊತ್ತ 1. ಪ್ರಥಮ ಓವರ್ನ ಪ್ರಗತಿಯಲ್ಲಿ ಬಲಿಷ್ಠ ತಂಡ ಏಕದಂತ ಆಡಿದಂತ 2 ಪಂದ್ಯದಲ್ಲಿ 2 ಗೆಲುವನ್ನ ದಾಖಲಿಸಿದೆ.
ಉತ್ತಮವಾದಂತಹ ಎಸ್ತ. ಲಾಫ್ಟೆಡ್ ಶಾಟ್ ಹೊಡೆಯಲು ಪ್ರಯತ್ನ, ನೇರವಾಗಿ ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು. ಡಾಟೆಡ್ ಡೆಲಿವರಿ. ಸತತ 2 ಪಂದ್ಯಗಳಲ್ಲಿ 2 ಜಯ ದಾಖಲಿಸಿದ ತಂಡ ಏಕದಂತ ಗೆಲುವಿನ ನಾಗಾಲೋಟಕ್ಕೆ ಟ್ರೋಫಿ ಫೈಟರ್ಸ್ ತಂಡದವರು ಬ್ರೇಕ್ ಹಾಕ್ತಾರಂತ ಕಾದು ನೋಡಬೇಕು. ಯಾಕಂದ್ರೆ ಇದೇ ಟ್ರೋಫಿ ಫೈಟರ್ಸ್ ತಂಡ ಬಾಬು ಇಲಿಯನ್ ತಂಡದ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕಿದೆ. ಉತ್ತಮವಾದಂತಹ ಎಸೆತ. ಬ್ಯಾಕ್ ಫುಟ್ ಲೆಗ್ ಬಾಯ್ಸ್ ಮೂಲಕ 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಎಲ್ಲೋ ಒಂದು ಬದಿಯಲ್ಲಿ ಕೊಂಚ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅರ್ಜುನ್. ಬಟ್ ಒಂದು ಲೋ ಸ್ಕೋರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಪರ್ಧಾತ್ಮಕ ಮೊತ್ತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. 51 ರನ್ಗಳ ಗುರಿಯನ್ನ ಬೆನ್ನತ್ತಿದೆ ಟ್ರೋಫಿ ಫೈಟರ್ಸ್. ಮತ್ತೊಮ್ಮೆ ಮಧುಸೂದನ್. ಮೊದಲನೇ ಲಾಫ್ಟೆಡ್ ಶಾಟ್, ಇನ್ಸೈಡ್ ಔಟ್ ಶಾಟ್. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ನಿಶ್ಚಿತವಾಗಿಯೂ ಕೂಡ ತಮ್ಮ ತಂಡಕ್ಕೆ 2 ರನ್ ಉಳಿತಾಯ ಮಾಡಿದ್ದಾರೆ ಕ್ಷೇತ್ರ ರಕ್ಷಕರು. ಇಟ್ಸ್ ಅ ಗುಡ್ ಫೀಲ್ಡಿಂಗ್ ಸರ್. ಯಶವಂತ್ ಅವರಿಂದ 2 ರನ್ ಉಳಿತಾಯ ಮಾಡಿದ್ದಾರೆ. ಪ್ಲೇ ಆನ್ ಸರ್, ಪ್ಲೇ ಆನ್. ಇಟ್ಸ್ ಅ ಗುಡ್ ಫೀಲ್ಡ್. ಮತ್ತೊಮ್ಮೆ ಮಧುಸೂದನ್. ಈ ಬಾರಿ ಗಾಳಿಯಲ್ಲಿದೆ ಚೆಂಡು. ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ತುಂಬಾ ನಿರಾಸೆಯಲ್ಲಿ ತಂಡದ ನಾಯಕ ರಾಜ ಸಾಲಿಗ್ರಾಮ. ಈ ರೀತಿಯಾದಂತಹ ಕ್ಯಾಚಸ್ ಗಳನ್ನ ತಾವು ವಿಕೆಟ್ಗೆ ಕನ್ವರ್ಟ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಡಿಫೆಂಡ್ ಮಾಡ್ತಿರೋದು ಕೇವಲ 51 ರನ್ಗಳು. ಒಂದು ಜೀವದಾನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಹರಿ ಅವರಿಗೆ. ಬಾರಿ ಸ್ಟ್ರೈಕ್ ನಲ್ಲಿ ಅರ್ಜುನ್. ಓವರ್ನ ಕೊನೆಯ ಎಸೆತ. ತಂಡದ ಮೊತ್ತ 5. ಈ ಬಾರಿ ಸ್ಲಾಗ್ ಸ್ವೀಪ್ ಮಾಡಲು ಪ್ರಯತ್ನ, ಬಲವಾದ ಮನವಿ. ವಿಕೆಟ್ ಪತನವಾಗ್ತಾ ಇದೆ. ಕಾಟ್ ಬಿಹೈಂಡ್ ಶಿವ ಅವರಿಂದ ಉತ್ತಮವಾದಂತಹ ಕ್ಯಾಚ್. ನಾನು ಮೊದಲೇ ಹೇಳ್ತಿರುವ ಹಾಗೆ ಎಲ್ಲೊಂದು ಬದಿಯಲ್ಲಿ ಅರ್ಜುನ್ ಅವರು ಕೊಂಚ ಸ್ಟ್ರಗಲ್ ಮಾಡ್ತಾ ಇದ್ರು. ತಮ್ಮ ವಿಕೆಟ್ ಅನ್ನ ಒಪ್ಪಿಸಿ ವಾಪಸ್ ಪೈಲಿನ ಹಾದಿಯನ್ನ ಹಿಡಿತಾ ಇದ್ದಾರೆ. ಮೊದಲನೇ ಆಘಾತ ಟ್ರೋಫಿ ಫೈಟರ್ಸ್ ತಂಡಕ್ಕೆ ಅರ್ಜುನ್ ಅವರ ರೂಪದಲ್ಲಿ. ಮೊದಲನೇ ಓವರ್ ಮುಕ್ತಾಯ ಕೂಡ ಆಗ್ತಾ ಇದೆ ಈ ಹಂತಕ್ಕೆ. ಅರ್ಜುನ್ ಅವರ ವಿಕೆಟ್ ಪತನದೊಂದಿಗೆ ಟ್ರೋಫಿ ಫೈಟರ್ಸ್ ತಂಡದ ಒಟ್ಟು ಮೊತ್ತ 5. ಬ್ಯಾಟಿಂಗ್ ಆರ್ಡರ್ ನಲ್ಲಿ ದೊಡ್ಡ ಶಫಲ್ ಮಾಡ್ತಾ ಇದ್ದಾರೆ ತಂಡದ ನಾಯಕ ಶಾನ್. 1 ಡೌನ್ ಬ್ಯಾಟ್ಸ್ಮನ್ ರೂಪದಲ್ಲಿ ಪುರುಷೋತ್ತಮ್ ಅಲಿಯಾಸ್ ಪುರುಷು ಅಂಕಣದಲ್ಲಿ ಪರಿಚಯ ಆಗ್ತಿರುವ ಹಾಗೆ. 42 ಎಸೆತ, 46 ರನ್ನಿನ ಅವಶ್ಯಕತೆ ಟ್ರೋಫಿ ಫೈಟರ್ಸ್ ತಂಡಕ್ಕೆ. ಪುರ್ಷಿ ಒಂದು ಸುಲಭವಾದ ಮೊತ್ತವನ್ನು ಚೇಸ್ ಮಾಡ್ತಾ ಇದೆ. ಬಟ್ ಕ್ರಿಕೆಟ್ ನಲ್ಲಿ ಒಂದು ಲೋ ಸ್ಕೋರ್ ಅತ್ಯಂತ ರೋಚಕತೆಯಿಂದ ಕೂಡಿರುತ್ತೆ ಪಂದ್ಯಾವಳಿ. 2ನೇ ಓವರ್ನ ತೆಗೆದುಕೊಂಡು ಬೌಲಿಂಗ್ ಮಾರ್ಕ್ ನಲ್ಲಿ ಬೌಲರ್ ನೇಮ್ ಸರ್ ರಿತು. ದೂರದ ಸಾಂಸ್ಕೃತಿಕ ನಗರಿ ಮೈಸೂರು ಭಾಗದ ಆಟಗಾರ ರಿತು. ಸ್ಟ್ರೈಕ್ ನಲ್ಲಿ ರಿಯಲ್ ಫೈಟರ್ ಹರಿ. ಕಾಲೇಜ್ ರೋಡ್ ತುದಿಯಿಂದ ತಮ್ಮ ಕೋಟದ ಮೊದಲನೇ ಓವರ್, ತಂಡದ 2ನೇ ಓವರ್ನ ತೆಗೆದುಕೊಂಡು ಬೌನ್ಸರ್ ಎಸೆತ ಅಪ್ಪಲ್ ಮಾಡಲು ಪ್ರಯತ್ನ. ಡಾಟೆಡ್ ಡೆಲಿವರಿ. ಅಷ್ಟು ಸುಲಭವಾಗಿ ರನ್ಗಳನ್ನ ನೀಡ್ತಾ ಇಲ್ಲ ಏಕದಂತ ತಂಡದ ಬೌಲರ್ಗಳು. ಸ್ಪೆಷಲಿ ಈಗ ರಿತೇಶ್, ಮೈಸೂರು ಪರಿಸರದ ಆಟಗಾರ, ಆಲ್ರೌಂಡರ್ ಆಟಗಾರ ರಿತೇಶ್. ಬಾರಿ ವೈಡ್ ಕಾಲ್ ಫ್ರಮ್ ದ ಅಂಪೈರ್. ಆಫ್ ಸೈಡ್ ನಿಂದ ತುಂಬಾ ಆಚೆ ಹೋದಂತ ಚೆಂಡು ವೈಡ್ ಎಂದು ತೀರ್ಮಾನ. ನಿರ್ಣಾಯಕರಾಗಿ ಮಹಾರಾಷ್ಟ್ರದ ಅಂಪೈರ್ಸ್ ಒಂದು ಬದಿಯಲ್ಲಿ, ಮತ್ತೊಂದು ಬದಿಯಲ್ಲಿ ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್.
ಮತ್ತೊಂದು ವೈಟ್ ಬಾಲ್. ಬ್ಯಾಕ್ ಟು ಬ್ಯಾಕ್ 2 ವೈಟ್ಗಳು. ನೋಡಿ ಪ್ರೇಕ್ಷಕರು ಮಕ್ಕೊಂಡವರು ಎಚ್ಚೆತ್ತುಕೊಳ್ಬೇಕಂತ ಹೇಳಿ ನಮ್ಮ ಲೈಟಿಂಗ್ ಕೂಡ ಆನ್ ಆಗ್ತಾ ಇದೆ. ಬೆಂಕಿ ಚೆಂಡು ಕೂಡ ಬರ್ತಾ ಇದೆ ಸ್ಟೇಜ್ ಮೇಲೆ. DJ ಹರಿ. ಹರಿ ಅನ್ನೋ ಹೆಸರು ತುಂಬಾ ಇದೆ ಇಲ್ಲಿ. ವಾಟ್ ಅ ಶಾಟ್, ನೇರವಾದಂತಹ ಹೊಡೆತ. ಬಟ್ ಪ್ರೊಟೆಕ್ಷನ್ ಇದೆ ಅಲ್ಲಿ ಲಾಂಗ್ ಆಫ್ ನಲ್ಲಿ. ಒಂದು ಉತ್ತಮವಾದಂತಹ ಹೊಡೆತ ಕೇವಲ 1 ರನ್ಗಾಗಿ. ನಿಧಾನವಾಗಿ ತಂಡದ ಮೊತ್ತ ಏರಿಕೆ ಆಗ್ತಾ ಇದೆ. 8 ದ್ವಿತೀಯ ಓವರ್ನ ಪ್ರಗತಿಯಲ್ಲಿ. ಸಮಯ ಈಗಾಗಲೇ 1 ಗಂಟೆ ಆಗ್ತಾ ಇದೆ. ಸಾಕಷ್ಟು ಜನ ವೀಕ್ಷಕರು ಕೂಡ ಇನ್ನೂ ಕೂಡ ಲೈವ್ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಲೈವ್ ಪಂದ್ಯಾವಳಿ ಬರ್ತಾ ಇದೆ CR7 ಆಫಿಷಿಯಲ್. ಆಸಿಫ್ ಸರ್ ಅವರ ಮಾಲೀಕತ್ವದ CR7 ಆಫಿಷಿಯಲ್ ಯೂಟ್ಯೂಬ್ ಚಾನಲ್. ಅದೇ ರೀತಿ ಮ್ಯಾನೇಜರ್ ಅಂತ ಅಲಿ, ಸೋಹೇಲ್ ಇನ್ನಿತರಂತ ಎಲ್ಲ ಕ್ಯಾಮರಾಮ್ಯಾನ್ ನಿಜಕ್ಕೂ ಶ್ರಮವನ್ನ ಮೆಚ್ಚಲೇಬೇಕು ಈ ಒಂದು ಸಂದರ್ಭದಲ್ಲಿ. ಉತ್ತಮ ವೈಟ್ ಬಾಲ್. ಲೇಟ್ ಆಗಿ ಕೊಟ್ಟರು ಕೂಡ ಲೇಟೆಸ್ಟ್ ಆಗಿ ಕೊಡ್ತಾ ಇದ್ದಾರೆ. ಕಾದು ನೋಡಬೇಕು ವೈಟ್ ಬಾಲ್ ಎಂದು ತೀರ್ಮಾನ. ಸತತ 3 ವೈಟ್ ಬಾಲ್ ಆಗ್ತಾ ಇದೆ. ಯಾವುದೇ ರೀತಿಯ ರಿವ್ಯೂ ಕೂಡ ತಗೊಳ್ಳಲಿಲ್ಲ ಅಲ್ಲಿ. ಸ್ಟ್ರೇಟ್ ಅವೇ ಫ್ರಮ್ ಮುಂಬೈ ಟು ಬೆಂಗಳೂರು ಕ್ಯಾಮ್ರಾಮ್ಯಾನ್ಸ್. ಮತ್ತೊಮ್ಮೆ ರಿತೇಶ್. ಈ ಬಾರಿ ಸ್ಲಾಕ್ ಸ್ವೀಪ್ ಮಾಡಿದ್ದಾರೆ. ಸ್ಕ್ವೇರ್ ಲೆಗ್ ನತ್ತ ಚೆಂಡು. ಮತ್ತೊಂದು ವಿಕೆಟ್ ಪತನ. ಎಲ್ಲೋ ಒಂದು ಬದಿಯಲ್ಲಿ ಒಂದು ಸುಲಭವಾದ ಮೊತ್ತವನ್ನು ಚೇಸ್ ಮಾಡಲು ಕೊಂಚ ಎಡುತ್ತಾ ಇದ್ದಾರೆ ಅನ್ನೋ ತಂಡ ಟ್ರೋಫಿ ಫೈಟರ್ಸ್. ಪುರ್ಷಿ ವಾಪಸ್ ಪವಿಲಿಯನ್ ಹಾದಿಯನ್ನು ಇಡ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಲು ಮೈಟಿ ತಂಡದ ಮಂಜುನಾಥ್, ಅತ್ಯಂತ ಸ್ನೇಹಜೀವಿ ಮಂಜುನಾಥ್. ಕಾದು ನೋಡೋಣ ಮಂಜುನಾಥ್ ಯಾವ ರೀತಿಯಾಗಿ ತಮ್ಮ ತಂಡಕ್ಕೆ ಕಾಣಿಕೆಯನ್ನ ನೀಡ್ತಾರಂತ. ತಂಡದ ಮೊತ್ತ 9, 2 ವಿಕೆಟ್ಗಳನ್ನಷ್ಟಕ್ಕೆ. ಇನ್ನುಳಿದಂತ 39 ಎಸೆತ, 42 ರನ್ನಿನ ಅವಶ್ಯಕತೆ. ಎಲ್ಲೋ ಒಂದು ಬದಲಿ ಟ್ರೋಫಿ ಫೈಟರ್ಸ್ ತಂಡದ ನಾಯಕ ಶಾನ್ ನಂದ ವೇಟಿಂಗ್ ಗೇಮ್ ಅನ್ನ ಆಡ್ತಾ ಇದ್ದಾರೆ. ತಮ್ಮ ವಿಕೆಟ್ ಅನ್ನ ಕಾಯ್ದಿರಿಸಿಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮತ್ತೊಮ್ಮೆ ರಿತೇಶ್. ಸ್ಟ್ರೈಕ್ ನಲ್ಲಿ ಮೈಟಿ ಮಂಜು. ಉತ್ತಮವಾದ ಹೊಡೆತ. ಔಟ್ಸೈಡ್ ಏಜ್. ನೇರವಾಗಿ ಸ್ಲಿಪ್ ಫೀಲ್ಡರ್ ಮಿಥುನ್ ಜಾಧವ್. ದೂರದ ಗುಮ್ಮಟ ನಗರಿ ಬಿಜಾಪುರದ ಸ್ಫೋಟಕ ಬ್ಯಾಟ್ಸ್ಮನ್ ಮಿಥುನ್ ಜಾಧವ್ ಅವರ ಕೈಯಲ್ಲಿ ಚೆಂಡು. ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. 38 ಎಸೆತ, 42 ರನ್ನಿನ ಅವಶ್ಯಕತೆ. ಮತ್ತೊಂದು ಸ್ಲೈಸ್ ಆಗಿದೆ ಚೆಂಡು ಗಾಳಿಯಲ್ಲಿ. ಅನ್ಬಿಲೀವೇಬಲ್ ಕ್ಯಾಚ್. ದಿಸ್ ಮಸ್ಟ್ ಬಿ ದ ಕ್ಯಾಚ್ ಆಫ್ ದ ಟೂರ್ನಮೆಂಟ್. ಕಂಟೆಂಡರ್ ಅಲ್ಲಿ ಹೋಗುತ್ತೆ. ವಾಟ್ ಅ ಕ್ಯಾಚ್ ಫ್ರಮ್ ದ ಫೀಲ್ಡರ್. ಮೈಟಿ ಮಂಜು. ವಿಕೆಟ್ ಪತನವಾಗ್ತಾ ಇದೆ. ಈ ಒಂದು ವಿಕೆಟ್ ನ ಕ್ರೆಡಿಟ್ ಬೌಲರ್ಗಿಂತ ಹೆಚ್ಚಾಗಿ ಕ್ಷೇತ್ರ ರಕ್ಷಕರ ಪರವಾಗಿ ಹೋಗ್ತಾ ಇದೆ. ಅಂಪೈರ್ ಕ್ಯಾಚರ್ಸ್ ನೇಮ್ ಥೋड़ा पूछो. ಇಂಪ್ಯಾಕ್ಟ್ ಪ್ಲೇಯರ್. ವರುಣ್ ಔಟ್, ಸೀನಾ ಇನ್. ಇಂಪ್ಯಾಕ್ಟ್ ಪ್ಲೇಯರ್ ಏನಾದರೂ ಇಂಪ್ಯಾಕ್ಟ್ ಮಾಡ್ತಾನ ಪಂದ್ಯದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ 9 ರನ್ಗಳಿಗೆ 3 ವಿಕೆಟ್ ಅನ್ನ ಕಳೆದುಕೊಂಡಿದೆ ಟ್ರೋಫಿ ಫೈಟರ್ಸ್. ಮೂವತ್ತೇಳು ಎಸೆತ, 42 ರನ್ನಿನ ಅವಶ್ಯಕತೆ. ಅಷ್ಟು ಸುಲಭವಾಗಿ ಪಂದ್ಯವನ್ನ ಕೈ ಚೆಲ್ತಾ ಇಲ್ಲ ಏಕದಂತ ತಂಡ. ಅಟ್ಯಾಕಿಂಗ್ ಫೀಲ್ಡ್ ಸೆಟ್ಟಿಂಗ್ ನಾವು ನೋಡಬಹುದು ಯಾವ ರೀತಿಯಾಗಿ. ಫಸ್ಟ್ ಸ್ಲಿಪ್ ನಲ್ಲಿ ರಾಜ ಸಾಲಿಗ್ರಾಮ. ಸೆಕೆಂಡ್ ಸ್ಲಿಪ್ ಬಂದ್ರೆ ಈಗ ನಾ ಹೇಳ್ಬೇಕಂತಿದ್ದೆ. ಸೆಕೆಂಡ್
ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ. ಓವರ್ ಮುಕ್ತಾಯವಾಗ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ ಟ್ರೋಫಿ ಫೈಟರ್ಸ್ ತಂಡದ ಮೊತ್ತ 9, ಪ್ರಮುಖ 3 ವಿಕೆಟ್ಗಳ ನಷ್ಟಕ್ಕೆ. ಇನ್ನುಳಿದಂತ 36 ಎಸೆತ, 42 ರನ್ನಿನ ಅವಶ್ಯಕತೆ. 6 ಓವರ್ಗಳಲ್ಲಿ 42 ರನ್ನಿನ ಅವಶ್ಯಕತೆ ಇದೆ ಟ್ರೋಫಿ ಫೈಟರ್ಸ್ ತಂಡಕ್ಕೆ. ತಮ್ಮ ವಿನ್ನಿಂಗ್ ಸ್ಟ್ರೀಕ್ ಅನ್ನ ಕಂಟಿನ್ಯೂ ಮಾಡ್ತಾರಾ ಏಕದಂತ ತಂಡ, ಕಾದು ನೋಡಬೇಕಾಗಿರುವ ಪ್ರಶ್ನೆ. ಅತ್ಯಂತ ಅನುಭವಿ ನಾಯಕ ರಾಜಾ ಸಾಲಿಗ್ರಾಮ, ಅದೇ ರೀತಿ ಮಾಸ್ಟರ್ ಮೈಂಡ್ ಬಿಹೈಂಡ್ ದ ವಿಕೆಟ್ಸ್ ನಾವು ಏನಂತ ಹೇಳ್ತೀವಿ, ಜಂಗಲಿಯಾಸ್ ಶಿವು. ಬೌಲಿಂಗ್ ನಲ್ಲಿ 3ನೇ ಓವರ್ನ ತೆಗೆದುಕೊಂಡು ಮಧುಸೂದನ್ ತಮ್ಮ ಕೋಟದ ಕೊನೆಯ ಓವರ್. ತಂಡದ 3ನೇ ಓವರ್ನ ತೆಗೆದುಕೊಂಡು ಪವಿಲಿಯನ್ ತುದಿಯಿಂದ ಮಧುಸೂದನ್. ಸ್ಟ್ರೈಕ್ ನಲ್ಲಿ ಇರದ ಹರಿ, ರಿಯಲ್ ಫೈಟರ್ ಹರಿ. ಖಂಡಿತವಾಗಿ ಕೂಡ ಈ ಒಂದು ಪಂದ್ಯ ಟ್ರೋಫಿ ಫೈಟರ್ಸ್ ಏನಾದರೂ ಗೆಲ್ಲಬೇಕಂದ್ರೆ ಹರಿ ಅವರ ಕಾಣಿಕೆ ತುಂಬಾ ಕ್ರೂಷಿಯಲ್ ಆಗುತ್ತೆ. ಮಧು ಟು ಹರಿ. ಜಸ್ಟ್ ಶಾಟ್ ಚೆಕ್ ಮಾಡಿದ್ರು ಅಲ್ಲಿ ಬ್ಯಾಟ್ಸ್ಮನ್ ಹರಿ. ಕವರ್ ಡ್ರೈವ್ ಮೂಲಕ 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಒಂದು ಪಾರ್ಟ್ನರ್ಶಿಪ್ ನ ಅವಶ್ಯಕತೆ ಎದ್ದು ಕಾಣ್ತಾ ಇದೆ ಟ್ರೋಫಿ ಫೈಟರ್ಸ್ ತಂಡಕ್ಕೆ. ಅದೇ ರೀತಿ ತಂಡದ ನಾಯಕ ರಾಜಾ ಸಾಲಿಗ್ರಾಮ್ ಮತ್ತೆ ಸಲಹೆಯನ್ನು ನೀಡ್ತಾ ಇದ್ದಾರೆ ಎಸ್ತಗಾರ ಮಧುಸೂದನ್ ಅವರಿಗೆ. ಸ್ಕೂಪ್ ಮಾಡಲು ಪ್ರಯತ್ನ, ನೇರವಾಗಿ ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು. ಡಾಟೆಡ್ ಡೆಲಿವರಿ. ಚಿಯರ್ ಅಪ್ ಜೋರಾಗಿ ಬರ್ತಾ ಇದೆ. ಏಕದಂತಹ ತಂಡದ ಆಟಗಾರರ ಬಾಡಿ ಲ್ಯಾಂಗ್ವೇಜ್ ಕೂಡ ಪಾಸಿಟಿವ್ ಆಗಿ ಕಾಣ್ತಾ ಇದೆ. ಕಾದು ನೋಡಬೇಕಾಗಿದೆ. ಈ ಒಂದು ಚೇಸ್ ಅತ್ಯಂತ ರೋಚಕ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮತ್ತೊಂದು ಎಳೆದು ಬಾರಿಸಿದ್ದಾರೆ. ಗಾಳಿಯಲ್ಲಿದೆ ಚೆಂಡು. ಲಾಂಗ್ ಆನ್ ಹತ್ರ ಕ್ಷೇತ್ರ ರಕ್ಷಣೆ. 1 ರನ್ಗಳ ಸೇರ್ಪಡೆ. ನಿಧಾನವಾಗಿ ತಂಡದ ಮೊತ್ತದಲ್ಲಿ ಏರಿಕೆ 11. 3ನೇ ಓವರ್ನ ಪ್ರಗತಿಯಲ್ಲಿ 33 ಎಸೆತ, 40 ರನ್ನಿನ ಅವಶ್ಯಕತೆ. 33 ಎಸೆತ, 40 ಓಟಗಳ ಅವಶ್ಯಕತೆ. ಮುಂದೆ ಬಂದು ಎಳೆದು ಬಾರಿಸಲು ಪ್ರಯತ್ನ. ಬ್ಯಾಟ್ಸ್ಮನ್ಗಳ ರೀಡ್ ಮಾಡಿದ್ದಾರೆ ಇಲ್ಲಿ ಮಧುಸೂದನ್. ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 12. 3ನೇ ಓವರ್ನ ಪ್ರಗತಿಯಲ್ಲಿ 32 ಎಸೆತ, 39 ಓಟಗಳ ಅವಶ್ಯಕತೆ. ರೋಮಾಂಚಕಾರಿ ಪಂದ್ಯ. ಏಕದಂತ ತಂಡ ಸೋಲಿಲ್ಲದ ಸರದಾರರು. 3ನೇ ಪಂದ್ಯ ಆಡ್ತಾ ಇದೆ. ಈ ಬಾರಿ ಪುಲ್ ಮಾಡಲು ಪ್ರಯತ್ನ. ಕಾದು ನೋಡಬೇಕಾಗಿದೆ ಅಂಪೈರ್ ತೀರ್ಮಾನ. ಆ ಲೆಗ್ ಬಾಯ್ಸ್ ಮೂಲಕ ಮತ್ತೊಂದು ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಯಾವುದೇ ಬೌಂಡ್ರಿ ಸಿಕ್ಸರ್ಗಳು ಬರ್ತಾ ಇಲ್ಲ. ತುಂಬಾ ಸಮಯವಾಗಿದೆ. ಬೌಂಡ್ರಿ ಸಿಕ್ಸರ್ಗಳ ಹುಡುಕಾಟದಲ್ಲಿದೆ ತಂಡ ಟ್ರೋಫಿ ಫೈಟರ್ಸ್. ಉತ್ತಮವಾದಂತ ಹೊಡೆತ. ಈಗಾಗಲೇ ನಾನು ಹೇಳ್ತಿರುವ ಹಾಗೆ ಬೌಂಡ್ರಿ ಸಿಕ್ಸರ್ಗಳು ಬರ ಅಂತ ಹೇಳ್ತಾ ಇದ್ದೆ. ಈಗಾಗಲೇ ಪ್ರಥಮ ಬೌಂಡ್ರಿ ಬರ್ತಾ ಇದೆ ಹರಿ ಅವರ ಬ್ಯಾಟ್ನಿಂದ. 4 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 17. 3 ಓವರ್ನ ಮುಕ್ತಾಯಕ್ಕೆ 3 विकेट नष्टಕ್ಕೆ. 3 ओवर के समाप्ति के बाद स्कोर बढ़ता हुआ 17 रन, 3 विकेट के नुकसान पर. यहाँ पर हमारा सर बोल रहे हैं 17 मतलब खतरा. देखना होगा यहाँ पर किस टीम को होगा खतरा. ಮೂವತ್ತು ಎಸೆತಗಳಲ್ಲಿ 34 ಓಟಗಳ ಅವಶ್ಯಕತೆ. 30 ಎಸೆತ 34 ರನ್ನಿನ ಅವಶ್ಯಕತೆ ಇದೆ ಟ್ರೋಫಿ ಫೈಟರ್ಸ್ ತಂಡಕ್ಕೆ. ಹರಿ ಎಲ್ಲಿವರೆಗೂ ಕೂಡ ಮೈದಾನದಲ್ಲಿ ಇರ್ತಾರೋ ಅಲ್ಲಿವರೆಗೆ
ಒಂದು ಅಡ್ವಾಂಟೇಜ್ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ ಟ್ರೋಫಿ ಫೈಟರ್ಸ್ ತಂಡಕ್ಕೆ. ಬೌಲಿಂಗ್ ನಲ್ಲಿ ಬದಲಾವಣೆ. 4ನೇ ಓವರ್ನ ತೆಗೆದುಕೊಂಡು ತಮ್ಮ ಕೋಟದ ಮೊದಲನೇ ಓವರ್ನ ತೆಗೆದುಕೊಂಡು ಬೌಲರ್ ಸರ್ ಬೌಲರ್ ನೇಮ್ ಮಿಥುನ್ ಭಾಯ್ ಬೌಲರ್ ನೇಮ್ ಓಕೆ ಮೊಹಮ್ಮದ್ ಸಕ್ಲೇನ್ ತಮ್ಮ ಕೋಟದ ಮೊದಲನೇ ಓವರ್ ತಂಡದ 4ನೇ ಓವರ್ ಕಾಲೇಜ್ ರೋಡ್ ತುದಿಯಿಂದ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಬದಲಾವಣೆ. ಎಳೆದು ಬಾರಿಸಲು ಪ್ರಯತ್ನ. ಇನ್ಸೈಡ್ ಎಡ್ಜ್ ಡಾಟೆಡ್ ಡೆಲಿವರಿ. ಇಲ್ಲಿವರೆಗೆ ಕಟ್ಟಿ ಹಾಕಲು ಯಶಸ್ವಿ ಆಗ್ತಾ ಇದೆ ಏಕದಂತ ತಂಡ ಎದುರಾಳಿ ಟ್ರೋಫಿ ಫೈಟರ್ಸ್ ತಂಡದ ದಾಂಡಿಗರನ್ನ. ಮತ್ತೊಮ್ಮೆ ಸಕ್ಲೇನ್ ಬಾರಿ ಎಳೆದು ಬಾರಿಸಿದ್ದಾರೆ. ನೇರವಾಗಿ ಮಿಡ್ ವಿಕೆಟ್ ನತ್ತ 6 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಸೀನಾ ಅವರ ಬ್ಯಾಟ್ನಿಂದ ಗಗನಚುಂಬಿ ಸಿಕ್ಸರ್. ಈ ಒಂದು ಸಿಕ್ಸರ್ನೊಂದಿಗೆ ತಂಡದ ಮೊತ್ತ 23 ವಿಕೆಟ್ ನಷ್ಟಕ್ಕೆ. ಇನ್ನುಳಿದಂತ 28 ಎಸೆತ 28 ರನ್ನಿನ ಅವಶ್ಯಕತೆ. ದ ಈಕ್ವೇಶನ್ ಇಸ್ ನೌ ಈಕ್ವಲ್. ಸಕ್ಲೇನ್ ಟು ಸೀನಾ 28 ಓಟಗಳಲ್ಲಿ ಅವಶ್ಯಕತೆ. ಮತ್ತೊಂದು ಪುಲ್ ಮಾಡಲು ಪ್ರಯತ್ನ. ವಿಕೆಟ್ ಕೀಪರ್ ಶಿವ ಅವರ ಕೈಯಲ್ಲಿ ಚೆಂಡು. ಡಾಟ್ ಬಾಲ್. ಒಂದು ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗುವ ಸೂಚನೆಯನ್ನ ನೀಡ್ತಾ ಇದ್ದಾರೆ ಇಲ್ಲಿ ಸೀನಾ. ತಮ್ಮ ಬ್ಯಾಟಿಂಗ್ ಶೈಲಿಯನ್ನು ಗಮನಿಸಿದಾಗ ಕಾದು ನೋಡಬೇಕಾಗಿದೆ ಮುಂದಿನ ಎಸೆತ ಸಕ್ಲೇನ್ ಅವರ. ವೈಟ್ ಬಾಲ್. ವೈಟ್ ಕಾಲ್ ಫ್ರಮ್ ದ ಅಂಪೈರ್. ಮತ್ತೊಂದು ಅತಿರಿಕ್ತ ರನ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 24. 3 ವಿಕೆಟ್ ನಷ್ಟಕ್ಕೆ 4ನೇ ಓವರ್ನ ಪ್ರಗತಿಯಲ್ಲಿ. ಸ್ವಿಂಗ್ ಅಂಡ್ ಮಿಸ್. ಎಳೆದು ಬಾರಿಸಲು ಪ್ರಯತ್ನ. ಮತ್ತೊಂದು ಡಾಟ್ ಬಾಲ್. 26 ಎಸೆತಗಳಲ್ಲಿ 27 ಓಟಗಳ ಅವಶ್ಯಕತೆ. ಮತ್ತೊಮ್ಮೆ ಸಕ್ಲೇನ್. ಓ ಚೀಕಿ ಶಾಟ್. ಸ್ಕೂಪ್ ಮಾಡಿದ್ದಾರೆ ಅಲ್ಲಿ. ಫೈನ್ ಲೆಗ್ ನತ್ತ ಚೆಂಡು. ಕಾದು ನೋಡಬೇಕು. ಓ 4 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಸೀನಾ ಅವರ ಬ್ಯಾಟ್ನಿಂದ ಕರ್ಷಕವಾದಂತಹ ಹೊಡೆತ. ರ್ಯಾಂಪ್ ಶಾಟ್ ನಾವು ಏನಂತ ಹೇಳ್ತೇವೆ, ಸ್ಕೂಪ್ ಅಥವಾ ರ್ಯಾಂಪ್ ಶಾಟ್. ತಂಡದ ಮೊತ್ತ 28. 3 ವಿಕೆಟ್ ನಷ್ಟಕ್ಕೆ. ಲೆಗ್ ಸೈಡ್ ನತ್ತ ಇದ್ದಂತ ಎಸ್ ನೋ ಕಾಲ್ ಬಟ್ ಒಂದು ರನ್ ಅನ್ನ ತಿರಸ್ಕರಿಸಿದ್ದಾರೆ ಹರಿ ಅವರು. ಓವರ್ ಮುಕ್ತಾಯವಾಗ್ತಾ ಇದೆ. 4 ಓವರ್ಗಳ ಮುಕ್ತಾಯಕ್ಕೆ ಟ್ರೋಫಿ ಫೈಟರ್ಸ್ ತಂಡದ ಒಟ್ಟು ಮೊತ್ತ 28. 3 ವಿಕೆಟ್ಗಳ ನಷ್ಟಕ್ಕೆ. ಇನ್ನುಳಿದಂತ 24 ಎಸೆತಗಳಲ್ಲಿ 23 ರನ್ನಿನ ಅವಶ್ಯಕತೆ. ಮುಂದಿನ ವೀಕ್ಷಕ ವಿವರಣೆಯನ್ನ ನಮ್ಮ ಉಮೇಶ್ ಅವರಿಗೆ ನೀಡ್ತಾ ಇದ್ದೇನೆ. ಧನ್ಯವಾದಗಳು ರಾಕೇಶ್ ಅವರೇ. 4 ಓವರ್ಗಳ ಮುಕ್ತಾಯವನ್ನು ಕಾಣುತ್ತೆ. 28 ಓಟವನ್ನು ದಾಖಲಿಸಿದ್ದಾರೆ. ಅಂತಿಮ 24ಕ್ಕೆ 23 ಓಟಗಳ ಅವಶ್ಯಕತೆ. ವಿನೀಶ್ ಚೆಂಡನ್ನು ಪಡ್ಕೊಳ್ತಾ 5ನೇ ಓವರ್ಗಾಗಿ.
ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ ಕೂಡ. ಎರಡನೆಯ ಚೆಂಡು ನಡುವೆ ಹರಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಕಂಡ್ರೆ ಯಶಸ್ಸನ್ನು ಕಾಣ್ತಾ ಇಲ್ಲ. ಇಲ್ಲಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. 51ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ ಈಗಾಗಲೇ 28 ಓಟವನ್ನು ತಲುಪಿದ್ದಾರೆ. ರಿತು ಮತ್ತೆ ಮೂರನೆಯ ಬಾರಿ. ನಿರೀಕ್ಷಿತ ಹೊಡೆತಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಯಶಸ್ಸನ್ನು ರಿತು ಕಂಡ್ರು. ಅಂತಿಮ ಹಂತ ಹೆಚ್ಚುವರಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಅಂತಿಮ ಹಂತದ ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ ಕೂಡ. ಇಪ್ಪತ್ತೊಂಬತ್ತು ಓಟವನ್ನು ತಲುಪ್ತಾ ಇದೆ. 22 ಓಟಗಳು 21 ಚೆಂಡುಗಳಲ್ಲಿ ಬರಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಜಯಕ್ಕಾಗಿ. ಟ್ರೋಫಿ ಫೈಟರ್ಸ್ ಮತ್ತು ಟೀಮ್ ಏಕದಂತ ಪಂದ್ಯಾಟವನ್ನು ಆಡುತ್ತಾ ಇದೆ. ಮಿರೋಸನ ಹೊರತನ ದಾಖಲಿಸಲು ಪ್ರಯತ್ನಗಳು ಸಾಗಿತ್ತು. ಅಂತಿಮವಾದ ಕ್ಯಾಚ್ ಕೈ ಜಾರಿಗೆ ಹೋಗ್ತಾ ಇದೆ. ಇಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಕೂಡ. ತಟ್ಟುಮುಟ್ಟು ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಪ್ರಸ್ತುತ ಹಂತದ ಕವರ್ಸ್ ಒಂದು ಸೇರ್ಪಡೆ. ಎರಡನೇ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೈತಾ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಹರಿ ಮತ್ತು ಸೀನಾ. ಇಲ್ಲಿ ಜೊತೆ ಆಟ ಮುಂದುವರಿಕಾದಿಯನ್ನು ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆ ಮೊತ್ತ 32 ಓಟವನ್ನು ತಲುಪ್ತಾ ಇದೆ. ಅಂತಿಮ 19ಕ್ಕೆ 19 ಓಟಗಳು ಬರಬೇಕಾಗಿದೆ. ಕೊನೆ ಒಂದೇ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಅದೇ ರೀತಿ ಅಂತಿಮ ಒಂದು ಎಸೆತವನ್ನು ರೀತು ಮುಕ್ತಾಯವನ್ನು ಮಾಡಿಕೊಡ್ತಾ ನೋಡಬೇಕಾಗಿದೆ ಕೂಡ. 19ಕ್ಕೆ 19 ಓಟಗಳ ಅವಶ್ಯಕತೆ. ರೀತು ಹೆಸರಾಗದ ಕೊನೆಯ ಚೆಂಡು ಬಹಳಷ್ಟು ಮನೆ ಹೊರತ ಲಾಂಗ್ ಆಫ್ ಸೀಮಾರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ಹರಿತ ಅಂತಿಮ ಚೆಂಡಿಗೆ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. 5 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಟ್ರೋಫಿ ಫೈಟರ್ಸ್ 36 ಓಟವನ್ನು ತಲುಪ್ತಾ ಇದೆ. 15 ಓಟಗಳು ಅಂತಿಮ 18 ಚೆಂಡುಗಳಲ್ಲಿ ಬರಬೇಕಾಗಿದೆ. 18ಕ್ಕೆ 15 ಓಟಗಳ ಅವಶ್ಯಕತೆ. ಸೇನಾ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 18ಕ್ಕೆ 15 ಓಟಗಳ ಅವಶ್ಯಕತೆ. ಅಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು. ಸೇನಾಗೆ ಸೇರತಕ್ಕಂತಹ ಚೆಂಡು ನಡುವೆ ಓಟಗಳಿಗೆ ಅವಕಾಶ ಮಾಡಿಕೊಟ್ಟು 1 ಓಟಗಳ ಸೇರ್ಪಡೆ. ಸೇನಾ 1 ಓಟಗಳ ಪೂರೈಕೆಯನ್ನು ಮಾಡುತ್ತಾ ಇದ್ದಾರೆ. 37 ಓಟವನ್ನು ತಲುಪ್ತಾ ಇದೆ. 14 ಓಟಗಳು 17 ಚೆಂಡುಗಳಲ್ಲಿ ಬರಬೇಕಾಗಿದೆ ಕೂಡ. ಅಂತಿಮ ಪಂದ್ಯ ಅಂಕಗಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಎರಡನೆಯ ಚೆಂಡು ನಡುವೆ ಬೀಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟ ಸೇರ್ಪಡೆ. ಎರಡನೇ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2 ಓಟಗಳ ಪೂರೈಕೆಯೂ ಕೂಡ. ತಳಮತ್ತ 39 ಓಟವನ್ನು ತಲುಪ್ತಾ ಇದೆ. 12 ಓಟಗಳು ಬರಬೇಕಾಗಿದೆ. 51ರ ಟಾರ್ಗೆಟ್ ಸಂಖ್ಯೆ ಟ್ರೋಫಿ ಫೈಟರ್ಸ್ ಇಲ್ಲಿ ಜಯಕ್ಕಾಗಿ ಚೇಸ್ ಮಾಡ್ತಾ ಇದೆ.
14-12. ಮೂರನೆಯ ಚೆಂಡು ಗೂಟದ ಭಾಗದಲ್ಲಿ ಊಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮತ್ತೊಂದು ಊಟದ ಹೆಚ್ಚುವರಿಯೂ ಕೂಡ ಇದು 2 ಮಂದಿ ಆಟಗಾರರು ಪ್ರತಿಯೊಂದು ಚೆಂಡಿಗೂ ಕೂಡ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಯಶಸ್ಸನ್ನು ಕಂಡ್ರು. 40 ಊಟಗಳ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದ್ದಾವೆ. 11 ಊಟಗಳು ಬರಬೇಕಾಗಿದೆ. ಸೀನಾ ಹೆಸರ 4ನೆಯ ಚೆಂಡು ಪಾಯಿಂಟ್ ಭಾಗದ ಊಟಗಳು ಬರುತ್ತಾ ಇದ್ದ. ಮತ್ತೊಂದು ದೊಡ್ಡ ಹೆಚ್ಚುವರಿ. ಹರಿ ಮತ್ತು ಸೀನಾ ಇತ್ತ ಪ್ರತಿಯೊಂದು ಚೆಂಡಿಗೂ ಕೂಡ ಒಂಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. 41 ಊಟವನ್ನು ತಲುಪ್ತಾ ಇದೆ. ಪ್ರಸ್ತುತ ಪಂದ್ಯವನ್ನು ಜಯಿಸುವ ಲೆಕ್ಕಾಚಾರ ಮಾಡುತ್ತಾ ಇರ್ತಕ್ಕಂಥ ಟ್ರೋಫಿ ಫೈಟರ್ಸ್ ಗಳ ತಂಡ 2 ಮಂದಿ ಆಟಗಾರರು ಬಹಳ ಶುದ್ಧವಾದ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. 40 ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನು ಪಡ್ಕೊಳ್ತಾರೆ. ನೋಡಬೇಕಾಗಿದ್ದ ಕ್ಷೇತ್ರ ಕ್ಷಣವಟ್ಟಿದ್ದ ಚೆಂಡು ಸೀಮಾರೇಖೆಯ ಹೊರಭಾಗವನ್ನು ಕಾಣುತ್ತಾ ಇದೆ ಕೂಡ. ಅದೇ ರೀತಿಯ ಸೂಚನೆ ನಿರ್ಣಾಯಕರು ರವಾನಿಸ್ತಾ ನೋಡಬೇಕಾಗಿದೆ. ಬೌಂಡ್ರಿ ಸೂಚನೆ ರವಾನಿಸ್ತಾ ಇದ್ದಾರೆ ಕೂಡ. 4 ಓಟಗಳ ಸೇರ್ಪಡೆ 45 ಓಟವನ್ನು ತಲುಪ್ತಾ ಇದೆ. 6 ಓಟಗಳು ಬರಬೇಕಾಗಿದೆ ಇರತಕ್ಕಂಥ 13 ಎಸೆತಗಳಲ್ಲಿ. 13ಕ್ಕೆ 6 ಓಟಗಳ ಅವಶ್ಯಕತೆ. ಸಕ್ಲೈನ್ ಗರ ಬಾರಿ ಹರಿ ಸ್ಟ್ರೈಕಲ್. ಹರಿಗೆ ಸೇರಿದಂತ ಕೊನೆಯ ಚೆಂಡು ನೆಟ್ಟನಾರ ಹೊಡೆತವನ್ನು ಹರಿ ದಾಖಲಿಸಲು ಲಂಗ ನಡುವೆ ಒಂಟಿ ಓಟಗಳ ಸೇರ್ಪಡೆ 6ನೇ ಒಬ್ಬರಿತ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ತಳಮೊತ್ತ 46 ಊಟಗಳು. 12ಕ್ಕೆ 5 ಊಟಗಳು ಬರಬೇಕಾಗಿದೆ. अंदर वो बात करके ना एक केंद्र पे 12ಕ್ಕೆ 5 ಹದ ವ್ಯವಸ್ಥೆಗಾರನ್ನು ಇತ್ತ ಪರಿಚಯಿಸ ನೋಡಬೇಕಾಗಿದೆ. ಟೀಮ್ ಏಕದಂತ ಮತ್ತು ಟ್ರೋಫಿ ಫೈಟರ್ಸ್ ಇತ್ತ ಕೊನೆಯ ಪಂದ್ಯಾಟವನ್ನು ಆಡುತ್ತಾ ಇದೆ. फिनिश भी नहीं डॉट बॉल है. ಮೇರೇಶ್ವರ ಹೊಳತರ ದಾಖಲಿಸಲು ಪ್ರಯತ್ನ ಸಾಗ್ತಾ ಇದೆ. ಅಂತಿಮವಾದ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಬೌಂಡ್ರಿ ಅಂತ ಸೂಚನೆ ರವಾನಿಸ್ತಾ ಇದ್ದಾರೆ. 4 ಓಟಗಳ ಸೇರ್ಪಡೆ. ಒಂದು ಓಟಗಳು ಬರಬೇಕಾಗಿದೆ ಪಂದ್ಯಾಟ ಜಯಕ್ಕಾಗಿ. ಪಂದ್ಯಾಟ ಸಂಭವಗೊಳ್ತಾ ಇದೆ ಕೂಡ. ಟ್ರೋಫಿ ಫೈಟರ್ಸ್ ಈ ಪಂದ್ಯವನ್ನು ಜಯಿಸುವ ಲೆಕ್ಕಾಚಾರ ನಡುವೆ ಯಶಸ್ಸಿನ ಹಂತವನ್ನು ಕಾಣುತ್ತಾ ಇದೆ. 1 ಓಟಗಳು ಬರಬೇಕಾಗಿದೆ ಕೂಡ. ಹರೀಶ್ ಸ್ಟ್ರೈಕಲ್ಲಿ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಅಂತಿಮ ಹೋದರೆ ಕೂಡ ಆಘಾತವನ್ನು ಕಾಣುತ್ತಾ ಇದೆ. 1 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ ಕೂಡ. ಹೊಸ ಆಟಗಾರನ ಸೇರ್ಪಡೆ ಶಾನ್ ಅಂಕಣಕ್ಕೆ ಬರ್ತಾ ಇದೆ. 1 ಓಟಗಳು ಬರಬೇಕಾಗಿದೆ.
ಒಂದೋಟು ಕೂಡ ಬರಬೇಕಾಗಿದೆ ಜಯಕ್ಕಾಗಿ ಶಾನ್ ಅಂಕಲ್ ಎಂಟ್ರಿನ ಪಡ್ಕೊಂಡಿದ್ದಾರೆ. ನಾಲ್ಕನೆಯ ಚೆಂಡು ನಡುವೆ ವೈಡ್ ಬಾಲ್ ಸೂಚನಾ ರವಾನೆ ಕಾಣುತ್ತಾ ಇದೆ. ಟ್ರೋಫಿ ಫೈಟರ್ಸ್ ಈ ಪಂದ್ಯವನ್ನ ಜಯಿಸ್ತಾ ಇದೆ. ತಂಡಕ್ಕೆ ಅಭಿನಂದನೆಗಳನ್ನ ನಾವು ಸಮರ್ಪಿಸ್ತಾ ಇದ್ದೇವೆ ಕೂಡ. कल क्या कुछ बोलेगा रुको